ದಿನದ ಆರಾಧನೆಯಲ್ಲಿ ನಾವು ಚರ್ಚೆ ಮಾಡುವಂಥ ವಿಷಯದಲ್ಲಿ ನಮಗೆ ಬೇಕಾದ ಜಾಗೃತಿಯನ್ನು ಮತ್ತು ಈ ವಿಷಯಕ್ಕೆ ವಿರುದ್ಧವಾಗಿ ನಾವು ಏನನ್ನ ಮಾಡಬೇಕು ಅನ್ನುವುದಕ್ಕೆ ಬೇಕಾದ ಜ್ಞಾನ ಮತ್ತು ಕೃಪೆಯನ್ನು ನಮಗೆ ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ನಾಳೆಗೆ ಜೂನ್ 26th, ನಾಳೆ ಜೂನ್ 26ನೇ ತಾರೀಕು, it is going to be the International Day Against Drug Abuse and Illicit Trafficking. ನಾಳಿನ 26ನೇ ತಾರೀಕನ್ನ ಮಾದಕ ದ್ರವ್ಯಗಳ ಉಪಯೋಗ ಮತ್ತು ಮಾದಕ ದ್ರವ್ಯದ ಅಕ್ರಮ ಕಳ್ಳ ಸಾಗಾಣೆಯ ವಿರುದ್ಧ ದಿನ ಎಂಬುದಾಗಿ ಆಚರಿಸಲಾಗ್ತಾ ಇದೆ. ரைட், போதை வஸ்துக்களுக்கு எதிராகவும் அதை குறித்துதான ஒரு அவேர்னஸும், இதை இந்த போதை பொருட்களை கடத்துவதற்கு எதிராகவும் ஒரு குரல் கொடுக்கின்ற ஒரு விழிப்புணர்வை ஏற்படுத்துகின்ற ஒரு நாளாக நாளை ಅನುಸರಿಸಪಡುತ್ತದೆ. ನಾಳಿನ ದಿನವನ್ನ ಮಾದಕ ದ್ರವ್ಯಗಳಿಗೆ ವಿರುದ್ಧವಾಗಿ ನಿಲ್ಲುವಂತೆಯೂ ಮತ್ತು ಮಾದಕ ದ್ರವ್ಯಗಳನ್ನು ಕುರಿತಾದಂಥ ಜಾಗೃತಿ ಮತ್ತು ಮಾದಕ ದ್ರವ್ಯಗಳಿಗೆ ವಿರುದ್ಧವಾಗಿ ಧ್ವನಿಯನ್ನ ಎತ್ತುವಂತ ಜಾಗೃತಿ ಮೂಡಿಸುವ ದಿನವಾಗಿದೆ. இன்றைக்கு கொடுக்கப்பட்ட தலைப்பு ஒரு விதத்துல கற்பனையின் பொருள்ல இந்த ட்ரக் அடிக்ஷன்ல சிக்கி தவிக்கக்கூடிய ஒருவருடைய குரல், ஒரு சமுதாயத்தின் குரல், ஒரு ஜெனரேஷனுடைய குரல். ಹೆಲ್ಪ್, ವಿ ಹ್ಯಾವ್ ಅ ಪ್ರಾಬ್ಲಮ್. ಈ ದಿನದ ಶಿರೋನಾಮೆಯನ್ನ ಇಟ್ಟು ನೋಡುವಾಗ ಮಾದಕ ದ್ರವ್ಯ ವ್ಯಸನದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತ ಒಬ್ಬ ಮನುಷ್ಯ ಮತ್ತು ಸಮಾಜ ಸಮುದಾಯ ಕೂಗುತ್ತಾ ಇದೆ, ನಾವು ಸಮಸ್ಯೆಯಲ್ಲಿದ್ದೇವೆ, ನಮಗೆ ಸಹಾಯವನ್ನ ಮಾಡ್ರಿ. ದಿಸ್ ಇಸ್ ಅ ಬರ್ನಿಂಗ್ ಇಶ್ಯೂ. ಇದು ಹೊತ್ತಿ ಉರಿಯುತ್ತಿರುವಂತ ಒಂದು ವಿಷಯವಾಗಿದೆ. நாம் எதிர்பார்த்திராத, கேட்டிராத, கற்பனை செய்து பார்த்திராத அளவில் இந்த போதை ವಸ್ತುக்களின் ಅಡಿಮೈತ್ವம் பெருகிக் கொண்டு வருகிறது. ನಾವು ಎದುರು ನೋಡದ ರೀತಿಯಲ್ಲಿ, ಊಹಿಸಲಿಕ್ಕಾಗದ ರೀತಿಯಲ್ಲಿ ಮಾದಕ ದ್ರವ್ಯಗಳ ವ್ಯಸನ ಚಟ ಅನ್ನುವಂಥದ್ದು ಏರುಗತಿಯಲ್ಲಿ ಸಾಗ್ತಾ ಇದೆ. ಡಿಫರೆಂಟ್ ಕೈಂಡ್ಸ್ ಅಂಡ್ ಡಿಫರೆಂಟ್ ವೆರೈಟೀಸ್ ಆಫ್ ಡ್ರಗ್ ಅಬ್ಯೂಸ್. ವಿಧವಾದ ಮಾದಕ ದ್ರವ್ಯಗಳ ವ್ಯಸನಗಳು ಆಗ್ತಾ ಇವೆ. ಇದನಾல ஒரு சமுதாயம், ஒரு ಜನರೇಷನ್ ಸೀರಳಿಂದು ಹೋಗಿக் கொண்டிருக்கிறது. ಇದರ ಮೂಲಕ ಒಂದು ಪೀಳಿಗೆಯೇ, ಒಂದು ತಲೆಮಾರೆ ಅದು ನಾಶವಾಗ್ತಾ ಇದೆ. People are losing their dignity, their family, their job, their money. ಜನರು ಕುಟುಂಬವನ್ನ, ತಮ್ಮ ಗೌರವವನ್ನ, ತಮ್ಮ ಹಣವನ್ನ, ತಮ್ಮ ಸಂತೋಷವನ್ನ ಇದರ ನಿಮಿತ್ತವಾಗಿ ಕಳೆದುಕೊಳ್ಳುತ್ತಾ ಇದ್ದಾರೆ. So today I'm just going to speak as a part of awareness for all of us. ಈ ದಿನ ನಾನು ಎಲ್ಲರನ್ನು ಕೇಂದ್ರೀಕರಿಸಿ ಈ ವಿಷಯದ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ನಾನು ಮಾತನಾಡ್ತಾ ಇದ್ದೇನೆ. ஒரு சபையாக தேவனுடைய சரீரத்தின் அங்கமாக நமக்கு ஒரு பொறுப்பு இருக்கிறது. ಸಭೆಯಾಗಿ ದೇವ ಶರೀರದ ಅಂಗವಾಗಿ ನಮ್ಮೆಲ್ಲರಿಗೂ ಒಂದು ಕರ್ತವ್ಯವಿದೆ. ರೈಟ್, ಅದனால இந்த விழிப்புணர்வு, இந்த ಅವೇರ್ನೆಸ್ நமக்கு தேவை. ಈ ಒಂದು ಜಾಗೃತಿ ನಮಗೆ ಅವಶ್ಯಕವಾಗಿ ಬೇಕಾಗಿದೆ. இதனால விசேஷமாய் நம்முடைய பிரேயர் ஃபோர்ஸ், ಜಪತ್ತಿನುடைய அந்த வல்லமையை நாம் அதிகரிக்க முடியும். ಇದರಲ್ಲಿ ವಿಶೇಷವಾಗಿ ನಮ್ಮ ಪ್ರಾರ್ಥನೆಯ ಬಲವನ್ನ ನಾವು ಹೆಚ್ಚು ಪಡಿಸಿಕೊಳ್ಳಲು ಸಾಧ್ಯವಾಗುತ್ತೆ. Not only that, we need to be the voice for the society. ಇದು ಮಾತ್ರ ಅಲ್ಲ, ನಮ್ಮ ಸಮಾಜದ ಪರವಾಗಿ ನಾವು ಧ್ವನಿ ಎತ್ತುವವರಾಗಿರಬೇಕು. ಅದனால even as I present, as I share and discuss this matter, ನಾನು ಈ ವಿಷಯವನ್ನು ತಿಳಿಸುವಾಗ, ಪ್ರಸಂಗಿಸುವಾಗ, ಚರ್ಚೆಗೆ ನಾನು ತರುವಾಗ ஒரு சிலருக்குள்ளே தேவன் ஒரு விசேஷமான அழைப்பை, ஒரு பாரத்தை வைக்க வேண்டும் என்று ஒரு ஜெபத்தோடும் விருப்பத்தோடும் நிற்கிறோம். ಕೆಲವರಲ್ಲಿ ದೇವರು ಇದಕ್ಕಾಗಿ ಒಂದು ಕರೆಯುವಿಕೆಯನ್ನು, ವಿಶೇಷವಾದ ಭಾರವನ್ನ ಇಡಬೇಕು ಅನ್ನುವ ಪ್ರಾರ್ಥನಾ ಮನೋಭಾವದಲ್ಲಿ ನಾನು ಇದನ್ನ ಸಾರುತ್ತಾ ಇದ್ದೇನೆ. How we can help the society? ಹೇಗೆ ತಾನೇ ಸಮಾಜಕ್ಕೆ ನಾವು ಸಹಾಯವನ್ನ ಮಾಡಬಹುದು? எப்படியோ ಸಿಕ್ಕಿಕೊಂಡಾர்கள், வெளியில வர முடியல. ಹೇಗೋ ಸಿಕ್ಕಿ ಹಾಕಿಕೊಂಡಿದ್ದಾರೆ, ಆದರೆ ಹೊರ ಬರಲಾಗುತ್ತಿಲ್ಲ. ಹೆಲ್ಪ್, we have a problem. ಸಮಸ್ಯೆ ಇದೆ, ನಮಗೆ ಸಹಾಯ ಮಾಡ್ರಿ. As a church, what is the answer that we have? ಸಭೆಯಾಗಿ ಇದಕ್ಕೆ ನಮ್ಮಲ್ಲಿ ಯಾವ ಉತ್ತರವಿದೆ? So இந்த எண்ணத்தோடு கூட நான் சில காரியங்களை உங்களோடு கூட பகிர்ந்து கொள்ளும்படி ಈ ಒಂದು ಆಲೋಚನೆಯಲ್ಲಿ ಕೆಲವು ಕಾರ್ಯಗಳನ್ನ ನಿಮ್ಮ ಬಳಿಯಲ್ಲಿ ನಾನು ಹಂಚಿಕೊಳ್ಳುತ್ತೇನೆ. ಅಪಾಯಕರமான ಸೂழ்நிலையில, ಅಪಾಯಕರವಾದ ಸನ್ನಿವೇಶದಲ್ಲಿ substance abuse among Indian youth hits emergency levels. ಇದು ಒಂದು ಮೀಡಿಯಾ ರಿಪೋರ್ಟ್. ಭಾರತದಲ್ಲಿ ಮಾದಕ ದ್ರವ್ಯಗಳನ್ನು ಸೇವನೆ ಮಾಡುವವರು ತುರ್ತು
ತುರ್ತು ಪರಿಸ್ಥಿತಿಗೆ ಅವರು ಬಂದಿದ್ದಾರೆ. ಇದು ಮಾಧ್ಯಮ ತಿಳಿಸುತ್ತಿರುವಂತ ವಿಷಯವಾಗಿದೆ. It's not an ordinary issue, it's an emergency. ಇದು ಸಾಧಾರಣವಾದ ವಿಷಯ ಅಲ್ಲ, ಇದು ಒಂದು ತುರ್ತು ಪರಿಸ್ಥಿತಿಯಾಗಿದೆ. ಎಮರ್ಜೆನ್ಸಿ, ಅವಸರமான ஒரு காரியம். ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿಯಿಂದ ಕೂಡಿರುವಂತ ಕಾರ್ಯವಾಗಿದೆ. உலக நாடுகளிலே அதிகமாய் வாலிபர்கள் இருக்கக்கூடிய நாடு இந்திய நாடு. ಜಗತ್ತಿನಲ್ಲಿ ನೋಡುವಾಗ ಯವನಸ್ಥರು ಇರುವಂತಹ ಹೆಚ್ಚು ಯವನಸ್ಥರು ಇರುವಂತಹ ದೇಶ ನಮ್ಮ ದೇಶವಾಗಿದೆ. நம்ம தேசத்தில் இருக்கிற நம்முடைய வாலிப சமுதாயத்திற்கு ஒரு மிகப்பெரிய ஆபத்தான சூழ்நிலை. ನಮ್ಮ ದೇಶದಲ್ಲಿರುವ ನಮ್ಮ ಯುವ ಸಮುದಾಯಕ್ಕೆ ಒಂದು ಅಪಾಯಕರವಾದ ಪರಿಸ್ಥಿತಿ. India officially has 15.8 million children between the ages of 10 and 17 who are addicted to drugs. 10 17 வயதுக்கு உட்பட்டவர்கள் இந்த போதைப் பொருட்களுக்கு அடிமைப்பட்டிருக்கிறது 15.8 மில்லியನ್. ಭಾರತ ದೇಶದಲ್ಲಿ ನೋಡುವಾಗ 10 17 ಆಸುಪಾಸಿನ ಜನರು 15.8 ಮಿಲಿಯನ್ ಅಷ್ಟು ಮಾದಕ ದ್ರವ್ಯದ ವ್ಯಸನಕ್ಕೆ ಒಳಗಾಗಿದ್ದಾರೆ. This is an official report. ಇದು ಅಧಿಕೃತವಾದಂತ ಒಂದು ವರದಿ. ஆனா இதனுடைய எக்ஸ்பர்ட்ஸ் சொல்றாங்க ಡೆಫಿನೆಟಾ இத காட்டிலும் மிக அதிகமாக இந்த எண்ணிக்கை இருக்கிறது. ಆದ್ರೆ ತಜ್ಞರು ಹೀಗೆ ಹೇಳ್ತಾರೆ, ಈ ಅಂಕಿ ಅಂಶಕ್ಕಿಂತ ಇನ್ನು ಹೆಚ್ಚಿದೆ ಎಂಬುದಾಗಿ ತಜ್ಞರು ಹೇಳ್ತಾ ಇದ್ದಾರೆ. சோ அப்ப இப்போ ஒரு அவசரமான நிலை, ಒಂದು ತುರ್ತು ಪರಿಸ್ಥಿತಿ, ಅವಸರದ ಸ್ಥಿತಿ, ஒரு சமுதாயத்திற்குள்ளே ஒரு மிக பயங்கரமான அழிவை ஏற்படுத்துகின்ற ஒரு காரியம். ಸಮಾಜದಲ್ಲಿ ದಾಸತ್ವಕ್ಕೆ ತೊಬ್ಬುವಂತಹ ಒಂದು ಕಾರ್ಯವಾಗಿದೆ. சோ இதை குறித்து நாம் யோசித்தே ஆக வேண்டும். நாம் செய்ய வேண்டிய காரியங்களை செய்தாக. ಇದನ್ನ ಕುರಿತು ನಾವು ಯೋಚಿಸಬೇಕು ಮತ್ತು ನಾವು ಮಾಡಬೇಕಾದ ಕಾರ್ಯಗಳನ್ನ ನಾವು ಮಾಡಿಯೇ ಆಗಬೇಕು. It demands our attention. ಇದು ನಮ್ಮ ಗಮನವನ್ನ ಸೆಳೆಯುತ್ತಾ ಇದೆ, ಒತ್ತಾಯ ಮಾಡಿ ಕೇಳುತ್ತಾ ಇದೆ. People of God, it's not only our headache, our stomach ache, our back ache, the nation's ache, we have to address that. ದೇವ ಜನರೇ, ಇದು ನಮ್ಮ ಹೊಟ್ಟೆ ನೋವು, ಆ ನೋವು, ಈ ನೋವು, ಅದಕ್ಕಲ್ಲ. ಇಲ್ಲಿ ನೋಡುವಾಗ ದೇಶವೇ ಬಾಧಿಸುವಿಕೆಗೆ ಒಳಗಾಗಿದೆ. You know, the schools and college premises and the vicinity la drugs are being sold. ಶಾಲಾ ಕಾಲೇಜುಗಳ ಆಸುಪಾಸಿನಲ್ಲಿ ಮಾದಕ ದ್ರವ್ಯಗಳನ್ನ ಮಾರಾಟ ಮಾಡಲಾಗ್ತಾ ಇದೆ. So it demands our attention. ಇದು ನಮ್ಮ ಗಮನವನ್ನ ಕೇಳ್ತಾ ಇದೆ. Right, drug is available. ಮಾದಕ ದ್ರವ್ಯಗಳು ಲಭ್ಯವಾಗಿದೆ. School colleges போகிற children, they are more vulnerable. ಶಾಲಾ ಕಾಲೇಜುಗಳಿಗೆ ಹೋಗುವಂತ ಮಕ್ಕಳುಗಳು ಇದರಿಂದ ಬಹಳವಾಗಿ ಬಾಧಿಸಲ್ಪಡ್ತಾ ಇದ್ದಾರೆ. சட்டத்துக்கு விரோதமாக, ಕಾನೂನಿಗೆ ವಿರುದ್ಧವಾಗಿ விற்பனை செய்யப்படுகின்ற இந்த போதை வஸ்துக்களுடைய எண்ணிக்கை சர்க்குலேஷன்ல இருக்கிறது அதிகமாகி கொண்டிருக்கிறது. ಅಕ್ರಮವಾಗಿ ಮಾರಾಟ ಮಾಡುವಂತವರ ಸಂಖ್ಯೆ ನೋಡುವಾಗ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. Listen to this. ಹೇಳುವುದನ್ನ ಕೇಳಿಸಿಕೊಳ್ಳ್ರಿ. இப்படி இந்த போதை வஸ்துக்கு அடிமையாய் மாறுகிறவர்கள், ட்ரக் அடிக்ட்ஸாய் மாறுகிறவர்கள், ಹೀಗೆ ಮಾದಕ ದ್ರವ್ಯದ ಚಟಕ್ಕೆ, ವ್ಯಸನಕ್ಕೆ ಒಳಗಾಗುವವರು 10 பேர்ல 9 பேர், 10 ಮಂದಿಯಲ್ಲಿ 9 ಮಂದಿ அவர்களுக்கு 18 வயதை தொடுவதற்கு முன்பதாக இந்த பழக்கத்திற்குள்ளே வந்து விடுகிறார். ಅವರು 18ರ ಪ್ರಾಯವನ್ನ ಮುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ಈ ಒಂದು ವ್ಯಸನಕ್ಕೆ ಒಳಗಾಗಿ ಬಿಡ್ತಾರೆ. So millions and millions are affected. ಅನೇಕ ಲಕ್ಷಾಂತರ ಜನರು ಇದರಿಂದ ಬಾಧಿಸಲ್ಪಡ್ತಾ ಇದ್ದಾರೆ. Okay, so one research report says that more than 10 crores drug addicts are there in India. ಒಂದು ಸಂಶೋಧನಾ ವರದಿ ಹೀಗೆ ಹೇಳ್ತಾ ಇದೆ, ಭಾರತ ದೇಶದಲ್ಲಿ ಅಂದಾಜು 10 ಕೋಟಿ ಮಾದಕ ದ್ರವ್ಯದ ವ್ಯಸನಿಗಳಿದ್ದಾರೆ ಎಂದು. இதுல 10 பேர்ல 9 பேர் before they reach 18 of their age, இது அவங்களுக்கு இன்ட்ரோ듀ce பண்ணப்படுகிறது என்றால் it's a matter of concern that we would like to address. We need to talk, we need to discuss, we need to warn. ಇದರಲ್ಲಿ 10ರಲ್ಲಿ 9 ಮಂದಿ ತಮ್ಮ 18ರ ಪ್ರಾಯವನ್ನ ಮುಟ್ಟುವುದಕ್ಕಿಂತ ಮುಂಚೆಯೇ ಮಾದಕ ದ್ರವ್ಯದ ವ್ಯಸನಕ್ಕೆ ಒಳಗಾಗ್ತಾರೆ ಇದ್ದಾರೆ ಅನ್ನೋದಾದ್ರೆ, ಇದರ ಬಗ್ಗೆ ನಾವು ಚರ್ಚಿಸಬೇಕು, ಇದರ ಬಗ್ಗೆ ನಾವು ಮಾತನಾಡಬೇಕು, ಇದನ್ನ ಕುರಿತಾದ ಜಾಗೃತಿಯನ್ನು ಹೊಂದಿರಬೇಕು. ಲಾಸ್ಟ್ 8 yearsல 70% ಇನ್ಕ್ರೀಸ್ ಆಗಿರುತ್ತದೆ in the drug consumption in India. ಕಳೆದ 8 ವರ್ಷದಲ್ಲಿ ನೋಡುವಾಗ ಮಾದಕ ದ್ರವ್ಯ ಸೇವನೆ ಮಾಡುವವರ ಸಂಖ್ಯೆ 70% ಹೆಚ್ಚಾಗಿದೆ. So that's a matter of concern again. ಇದು ಒಂದು ಕಾಳಜಿಗೆ ಕುರಿತಾದಂತ ಒಂದು ವಿಷಯವಾಗಿದೆ. Right?
2021ல இருந்து 2021ರಿಂದ இப்ப இருக்கக்கூடிய ரீசன்ட் டேஸ்க்குள்ள ಈಗ ಸಮೀಪ ಇತ್ತೀಚಿನ ದಿನಗಳಲ್ಲಿ ನೋಡುವಾಗ இந்தியால இருக்கிற யங்கர் ஜெனரேஷன் மைண்ட் அலர்ட்டிங் சப்ஸ்டன்ஸ் இட்ஸ் a kind of drug யூஸ் பண்றது 50% 50% அதிகமாக இருக்கிறது என்று சொல்லுகிறார். ಭಾರತದಲ್ಲಿರುವಂತ ಯುವ ಪೀಳಿಗೆ ಮನಸ್ಸನ್ನ ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಮಾದಕ ದ್ರವ್ಯವನ್ನ ಸೇವನೆ ಮಾಡುವುದರಲ್ಲಿ 50% ಹೆಚ್ಚಾಗಿದೆ ಎಂಬುದಾಗಿ ಹೇಳಲಾಗ್ತಾ ಇದೆ. We need to know that. ನಾವು ಇದನ್ನ ತಿಳಿದವರಾಗಿರಬೇಕು. நாம் இந்த தேசத்துல சபை என்று தேவனால் தெரிந்தெடுக்கப்பட்டு லைட்டாக சால்ட்டாக தேவன் நம்மை வைத்திருக்கிறார். ನಮ್ಮನ್ನ ದೇವರು ಈ ದೇಶದಲ್ಲಿ ಆತನ ಸಭೆಯಾಗಿ ಮತ್ತು ಬೆಳಕಾಗಿ ಉಪ್ಪಾಗಿ ಈ ದೇಶದಲ್ಲಿ ನಮ್ಮನ್ನ ಇಟ್ಟಿದ್ದಾನೆ. சோ ஒரு பக்கம் இப்படிப்பட்ட காரியம் நடந்து கொண்டிருக்கும் பொழுது ಒಂದು ಕಡೆ ಈ ರೀತಿಯಾದಂತ ಕಾರ್ಯಗಳು ನಡೆಯುತ್ತಿರುವಾಗ what are we doing and what is the answer that we have and what the ways with which we can work in a responsible manner. ನಾವು ಏನು ಮಾಡ್ತಾ ಇದ್ದೇವೆ, ನಮ್ಮ ಬಳಿಯಲ್ಲಿ ಯಾವ ಉತ್ತರವಿದೆ ಮತ್ತು ಇದಕ್ಕಾಗಿ ಯಾವ ರೀತಿಯಾದ ಯಾವ ವಿಧವಾದ ಕಾರ್ಯಗಳನ್ನು ನಾವು ಮಾಡುತ್ತಾ ಇದ್ದೇವೆ. Mind blowing thing. ಒಂದು ದಿಗ್ಭ್ರಮೆ ಹುಟ್ಟಿಸುವಂತ ವಿಷಯ. ಕೇರಳ ಸ್ಟೇಟ್ல ಮಾತ್ರ, ಕೇರಳ ರಾಜ್ಯದಲ್ಲಿ ಮಾತ್ರ 1 year ಕುள்ள 333% 333% இந்த ட்ரக் கன்சம்ஷனால உண்டான போலீஸ் கேಸಸ್ ನುಡಿಯ ನಂಬರ್ ಇನ್ಕ್ರೀಸ್ ಆಗಿರುತ್ತೆ. ಕೇರಳದಲ್ಲಿ ನೋಡುವಾಗ ಬರೀ ಒಂದು ವರ್ಷದಲ್ಲಿ 330% ಮಾದಕ ದ್ರವ್ಯ ವ್ಯಸನದ ಪೊಲೀಸ್ ಪ್ರಕರಣಗಳು ದಾಖಲಾಗಿವೆ. It is not the number 333 cases ಇಲ್ಲ, 333%. ಇಲ್ಲಿ 333 ಅಲ್ಲ, ಶೇಕಡವಾರು ನೋಡುವಾಗ 333. Just imagine ஒரு சின்ன மாநிலம், ஒரு ಸ್ಟೇಟ್ ಕೇರಳ, ಚಿಕ್ಕ ರಾಜ್ಯವಾಗಿದೆ ಕೇರಳ. The higher percentage of literate people. ಅಲ್ಲಿ ಅಕ್ಷರಸ್ಥರು ಅಂತ ಹೇಳುವಾಗ ಹೆಚ್ಚಿನವರು ಅಕ್ಷರಸ್ಥರಾಗಿದ್ದಾರೆ. Comparatively it's a developed state. ನೋಡುವಾಗ ಇದು ಅಭಿವೃದ್ಧಿ ಹೊಂದಿದಂತಹ ರಾಜ್ಯವೂ ಆಗಿದೆ. இந்த ஒரு குட்டி ஸ்டேட்டுக்குள்ள ಈ ಒಂದು ಪುಟ್ಟ ರಾಜ್ಯದಲ್ಲಿಯೇ 1 yearல 330% increase police cases because of the drug consumption. ಒಂದು ವರ್ಷದಲ್ಲಿಯೇ 333% ಮಾದಕ ದ್ರವ್ಯಗಳ ವಿಷಯದಲ್ಲಿ ಪೊಲೀಸ್ ಪ್ರಕರಣಗಳು ದಾಖಲಾಗಿವೆ. The research study shows ಒಂದು ಸಂಶೋಧನಾ ಅಧ್ಯಯನ ಹೀಗೆ ಹೇಳುತ್ತದೆ, 16 இருந்து 25 வயதுக்கு உட்பட்ட வாலிபர்கள் 16ರಿಂದ 25ರ ಆಸುಪಾಸಿನ ಯುವಕರು ரியல் லைஃப் ப்ராப்ளம அவங்க ஹேண்டில் பண்ண முடியாததுனால ட்ரக் அடிಕ್ಷನ್ಗೆ ನೇರಾಗಿ ಹೋಗ್ತಾರೆ. ಜೀವಿತದಲ್ಲಿನ ತಮ್ಮ ನಿಜವಾದ ಸಮಸ್ಯೆಗಳನ್ನ ನಿಭಾಯಿಸಿಕೊಳ್ಳಲಿಕ್ಕಾಗದೆಯೇ ಮಾದಕ ದ್ರವ್ಯದ ವ್ಯಸನಕ್ಕೆ ಒಳಗಾಗ್ತಾ ಇದ್ದಾರೆ. Is our generation losing their stamina inside to live facing the challenges? ನೋಡುವಾಗ ಅವರು ತಮ್ಮ ಒಳಗಿನ ಶಕ್ತಿಯನ್ನ ಸಾಮರ್ಥ್ಯವನ್ನ ಕಳೆದುಕೊಂಡವರಾಗಿ ಈ ವಿಷಯಗಳನ್ನ ಅವರು ಎದುರಿಸುತ್ತಾ ಇದ್ದಾರೆ. அப்படி இல்லாதபடிக்கு அவங்க அந்த பலன் இழந்து போகிறார்களா? ಅವರು ತಮ್ಮ ಬಲವನ್ನ ಕಳೆದುಕೊಳ್ತಾ ಇದ್ದಾರಾ? It's an important issue for us to address that. அப்படிப்பட்டவங்க அந்த பலன் இல்லாம போறாங்கன்னா நாம அவங்களுக்கு இந்த காரியத்தை குறித்து ಕರ್ತನೆ உள்ளவர்களாக செயல்பட வேண்டியது. ಇದರ ನಿಮಿತ್ತವಾಗಿ ಬಲವನ್ನ ಕಳೆದುಕೊಳ್ಳುತ್ತಾ ಇರುವಂತವರಿಗೆ ನಾವು ಏನನ್ನ ತಾನೇ ಅವರಿಗೆ ಮಾಡಬೇಕಾಗಿದೆ. Why I am sharing here in the church? ನಾನು ಯಾಕೆ ಇದನ್ನ ಸಭೆಯಲ್ಲಿ ತಿಳಿಸುತ್ತಾ ಇದ್ದೇನೆ ಅಂದ್ರೆ, parents கவனிங்க, ಹೆತ್ತವರೇ ದಯವಿಟ್ಟು ಗಮನಿಸಿರಿ. உங்க பிள்ளைங்களும் என் பிள்ளைங்களும் நம்ம விரும்புறோமோ விரும்பலையோ, when they go to the school, when they go to the college, when they go to the workplaces, we do not know in what kind of situation they are in. ನಿಮ್ಮ ಮಕ್ಕಳು ಮತ್ತು ನನ್ನ ಮಕ್ಕಳು ಶಾಲಾ ಕಾಲೇಜುಗಳಿಗೂ ಅವರು ಕೆಲಸ ಮಾಡುವಂತ ಸ್ಥಳಗಳಿಗೂ ಹೋದಾಗ ಅವರು ಯಾವ ಸನ್ನಿವೇಶದಲ್ಲಿರ್ತಾರೆ, ಆ ಸ್ಥಳ ಯಾವ ಪರಿಸ್ಥಿತಿಯಲ್ಲಿ ಇರುತ್ತೆ ಅನ್ನುವುದು ನಮಗೆ ಗೊತ್ತಿಲ್ಲ. 88% of the children peer pressure, அவங்களுடைய அந்த வயதுக்கு சம்பந்தப்பட்டு இருக்கக்கூடிய நண்பர்கள் கொடுக்கக்கூடிய பிரஷர்னால இந்த ட்ரக் அடிக்ஷன்குள்ள போகிறதாக நமக்கு ஸ்டாட்டிஸ்டிக்ஸ் சொல்லுகிறது. 88% ಜನರು ತಮ್ಮ ಸ್ನೇಹಿತರು ಕೊಡುವಂತ ಆ
ಒತ್ತಡದ ನಿಮಿತ್ತವಾಗಿ ಮಾದಕ ದ್ರವ್ಯಗಳ ವ್ಯಸನಕ್ಕೆ ಒಳಗಾಗ್ತಾ ಇದ್ದಾರೆ ಎನ್ನುವ ಅಂಕಿ ಅಂಶವು ನಮಗೆ ಕೊಡಲ್ಪಡ್ತಾ ಇದೆ. So today I just want to address this issue, both the young community, the growing up children, and also the parental community. ಆದುದರಿಂದ ಈ ದಿನದಲ್ಲಿ ಈ ವಿಷಯವನ್ನ ಯುವ ಪೀಳಿಗೆಗೂ ಬೆಳೆದು ಬರುತ್ತಾ ಇರುವಂತಹ ಸಮುದಾಯಕ್ಕೂ ಹೆತ್ತವರ ಸಮುದಾಯಕ್ಕೂ ನಾನು ಇದನ್ನ ತಿಳಿಸ್ತಾ ಇದ್ದೇನೆ. இது ஒரு alarming thing. எமர்ஜென்சி அவசர நிலையினுடைய அபாய ஒளியினுடைய சத்தத்தோடு தேசத்திலே பெருகிக் கொண்டிருக்கிறது. ಇದು ದೇಶದಲ್ಲಿ ಒಂದು ಎಚ್ಚರಿಕೆಯ ಗಂಟೆಯಾಗಿ ಅವಸರದ ತುರ್ತು ಪರಿಸ್ಥಿತಿಯಾಗಿ ದೇಶದಲ್ಲಿ ಏಳುತ್ತಾ ಇದೆ. ஆகவே நமக்கு ஒரு பாரமும் ஒரு கரிசனையும் தேவன் கொடுப்பாராக. ದೇವರು ನಮಗೆ ಭಾರವನ್ನು ಕಾಳಜಿಯನ್ನು ಕೊಡುವಂತವನಾಗಲಿ. Amen. இதை பேசிக் கொண்டிருக்கிற நேரத்தில் I would like to address this issue, gaming addiction. ಇದನ್ನ ಹೇಳುತ್ತಾ ಇರುವಾಗಲೇ ಇನ್ನೊಂದು ವಿಷಯವನ್ನ ನಾನು ತಿಳಿಸ್ತೇನೆ. ಗೇಮ್ಗೆ ಚಟರಾಗಿ ಬಿಡ್ತಾರಲ್ಲ, ವ್ಯಸನಗಳಾಗುವಂತವರನ್ನ ಕುರಿತಾಗಿ. Most of the children will get addicted and hooked to the online gaming. ಅನೇಕ ಮಕ್ಕಳು ಆನ್ಲೈನ್ ಅಲ್ಲಿ ಆಟ ಆಡ್ತಾರಲ್ಲ, ಆನ್ಲೈನ್ ಗೇಮ್, ಅದರ ವ್ಯಸನಕ್ಕೆ ಒಳಗಾಗ್ತಾ ಇದ್ದಾರೆ. Listen to me, I'm not saying playing is wrong. ದಯವಿಟ್ಟು ನಾನು ಹೇಳುವುದನ್ನ ಕೇಳಿಸಿಕೊಳ್ಳ್ರಿ. ಗೇಮ್ ಆಡುವುದು, ಆಟ ಆಡುವುದು ತಪ್ಪು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ரைட், ஆன்லைன் கேமே விளையாட கூடாதா? இது என்ன பாஸ்டர் அப்படி சொல்றாரு? அப்படின்னு நினைச்சு don't take it in other way. ಏನ್ ಪಾಸ್ಟರ್ ಆನ್ಲೈನ್ ಗೇಮೇ ಆಡಬಾರ್ದಾ ಈ ರೀತಿಯಾಗಿ ಹೇಳ್ತಾ ಇದಾರಲ್ಲ ಎಂಬುದಾಗಿ ಈ ರೀತಿಯಾಗಿ ನೀವು ತೆಗೆದುಕೊಳ್ಳಲು ಹೋಗಬೇಡ್ರಿ. என்னால ஆன்லைன்ல கேம் ஆடாமையே இருக்க முடியறதில்ல, அது மாதிரி சூழ்நிலைக்கு வந்துடுறாங்க பாருங்க. So I need to address that issue. ನನ್ನಿಂದ ಆನ್ಲೈನ್ ಗೇಮ್ ಅನ್ನ ಆಟ ಆಡದೇನೆ ಇರಲಿಕ್ಕೇನೆ ಆಗಲ್ಲ ಅಂತವರಿಗೆ ಈ ವಿಷಯವನ್ನು ನಾನು ತಿಳಿಸ್ತಾ ಇದ್ದೇನೆ. Some of the online games are so violent and ungodly. ನೋಡಬೇಕಾದ್ರೆ ಕೆಲವು ಆನ್ಲೈನ್ ಗೇಮ್ಗಳು ಬಹಳ ಭಯಂಕರವಾಗಿವೆ ಮತ್ತು ಅದೈವಿಕವಾಗಿವೆ. What goes in that develops your thinking, what you are. No, it based upon what you feed in. ಒಳಗಡೆ ಏನು ಹೋಗುತ್ತೆ, ಒಳಕ್ಕೆ ನೀವು ಏನನ್ನ ಕೊಟ್ಟು ಪೋಷಿಸುತ್ತಾ ಇದ್ದೀರಿ ಅದರಂತೆ ಬೆಳೆಯುತ್ತಾರೆ. ಆದುದರಿಂದ ಇದು ಬಹಳ ಮುಖ್ಯವಾಗುತ್ತೆ. So I need to address both the parents and the children here. ನಾನು ಇಲ್ಲಿರುವ ಹೆತ್ತವರಿಗೂ ಮತ್ತು ಮಕ್ಕಳಿಗೂ ಇದನ್ನು ನಾನು ತಿಳಿಸಬೇಕಾಗಿದೆ. Then another great dangerous move is online gambling. ಇನ್ನೊಂದು ಬಹಳ ಅಪಾಯಕರವಾದ ವಿಷಯ ಯಾವುದು ಅಂದ್ರೆ ಆನ್ಲೈನ್ ಜೂಜಾಟ, ಗ್ಯಾಂಬ್ಲಿಂಗ್. ಆಮೇಲೆ எத்தனை பேருக்கு மெசேஜ் வருதுன்னு தெரியல. ಎಷ್ಟು ಜನರಿಗೆ ಮೆಸೇಜ್ ಬರುತ್ತೆ ಅಂತ ಗೊತ್ತಿಲ್ಲ. எனக்கு அப்பப்ப வருது. ನನಗೂ ಸಹ ಆಗಾಗ್ಗೆ ಈ ಮೆಸೇಜ್ ಬರ್ತಾ ಇರುತ್ತೆ. உங்களுக்கு ரம்மி சர்க்கிள்ல ஃப்ரீயா இத்தனை 1000 ರೂಪೀಸ್ போட்டுருக்குது, நீங்க விளையாடலாம். ನಿಮಗೆ ರಮ್ಮಿ ಸರ್ಕಲ್ ಅಲ್ಲಿ ಇಷ್ಟು ಸಾವಿರಗಳನ್ನ ನಿಮ್ಮ ಖಾತೆಗೆ ಹಾಕಲಾಗಿದೆ, ನೀವು ರಮ್ಮಿ ಆಟವನ್ನು ಆಡಬಹುದು. இது ரம்மி சர்க்கிள் அல்ல, உங்களை டம்மி ஆக்குற சர்க்கிள். ಇದು ರಮ್ಮಿ ಸರ್ಕಲ್ ಅಲ್ಲ, ನಿಮ್ಮನ್ನ ಡಮ್ಮಿ ಮಾಡುವ ಸರ್ಕಲ್. உங்க கையில இருக்கிற காசெல்லாம் கம்மி ஆக்குற சர்க்கிள். ನಿಮ್ಮ ಕೈಯಲ್ಲಿರುವ ಕಾಸನ್ನೆಲ್ಲ ಕಮ್ಮಿ ಮಾಡುವ ಸರ್ಕಲ್. ಗಮನ. Never ever believe anyone who promises the quick money. ಯಾರಾದ್ರೂ ನಿಮ್ಮ ಹತ್ರ ಬಂದು ಹಣವನ್ನ ದ್ವಿಗುಣ ಮಾಡ್ತೇವೆ, ಹಣವನ್ನ ಹೆಚ್ಚು ಮಾಡುವಂತ ಒಂದು ಕಾರ್ಯವನ್ನ ಹೇಳ್ತೇವೆ ಅನ್ನೋದಾದ್ರೆ ದಯವಿಟ್ಟು ಅಂತವರನ್ನ ನಂಬಲಿಕ್ಕೆ ಹೋಗ್ಬೇಡ್ರಿ. வேலைக்கு போகாத ஆளெல்லாம் கிரவுண்ட்ல உட்காந்து பிரிட்ஜுக்கு கீழே உட்காந்து அங்கங்க சேர்ந்து சீட்டு விளையாண்டு அது போற காலம் அதுவும் ஒரு பக்கம் போயிட்டு இருக்குது. ಈ ಕೆಲಸಕ್ಕೆ ಹೋಗದಂತಹ ಸೋಮಾರಿಗಳೆಲ್ಲ ಬ್ರಿಡ್ಜ್ ಕೆಳಗಡೆ, ಸೇತುವೆ ಕೆಳಗಡೆ, ಮರದ ಕೆಳಗಡೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಇಸ್ಪಿಟ್ ಆಡೋದು, ಇದು ಒಂದ್ ಕಡೆ ಹೋಗ್ತಾ ಇದೆ. இன்னொன்னு வேலைக்கு போய் சம்பாதிச்ச காசெல்லாம் ரேஸ்லயோ இந்த மாதிரி கேம்பிளிங்லயும் போடுற ஆளும் உண்டு. ಇನ್ನು ಕೆಲವರು ಕೆಲಸಕ್ಕೆ ಹೋಗಿ ದುಡಿದ ಎಲ್ಲಾ ಹಣವನ್ನ ತಂದು ಜೂಜಾಟಕ್ಕೆ ಸುರಿಯುವಂತವರು ಇದ್ದಾರೆ. நிறைய பேர் ஆன்லைன் கேம்பிளிங்ல உங்களுக்கு 100 ரூபாய் கிடைச்சதுனால you want to get 1000 rupees, 1000 rupees கிடைச்சதுனால you want to get 10,000 rupees. அந்த ஆசை, அந்த greed, அந்த push, அந்த craving உங்களுக்கு இருக்கிற எல்லாத்தையும் லூஸ் பண்ண வைத்து ಅನೇಕರಿಗೆ ಆನ್ಲೈನ್ ಗೇಮ್ ಆಡುವಾಗ 100 ರೂಪಾಯಿ ಸಿಕ್ಬಿಡ್ತು, ಮುಂದೆ ಆಡುವ 1000 ಸಿಕ್ತು, 1000 ಸಿಕ್ಬಿಡ್ತಾ ಮುಂದೆ ಆಡುವ 10,000 ಸಿಕ್ತು. ಹೀಗೆ ಆಸೆಯನ್ನ, ದುರಾಶೆಯನ್ನ, ಆಕರ್ಷಣೆಯ ಜೂಜಾಟದ ಹುಟ್ಟಿಸಿ ಎಲ್ಲವನ್ನ ಕಳಕೊಳ್ಳುವ ಹಾಗೆ ಮಾಡ್ತಾ ಇದೆ. ರೀಸೆಂಟಾ ஒரு 13 years old பிள்ளை ಇತ್ತೀಚೆಗೆ ನೋಡುವಾಗ 13ರ ಪ್ರಾಯದ ಒಂದು ಹೆಣ್ಣು ಮಗಳು கிட்டத்தட்ட 52 ಲಕ್ಷ ರೂಪಾಯಿ ಪೇ ಅಂಡ್ ಪ್ಲೇ ಗೇಮ್
அதுல லூஸ் பண்ணத நியூஸ். ಸುಮಾರು 50 ಲಕ್ಷ ಹಣವನ್ನ ಪ್ಲೇ ಅಂಡ್ ಪೇ ಅನ್ನುವಂತ ಜೂಜಾಟದ ಆಟದಲ್ಲಿ 52 ಲಕ್ಷವನ್ನ ಕಳಕೊಂಡಿದ್ದಾರೆ. Parents, be careful. Your credit card is enabled in your mobile. Your debit card is enabled in mobile. I do not know where it will go on yet. ಎತ್ತವರೇ, ನಿಮ್ಮ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅದು ನಿಮ್ಮ ಮೊಬೈಲ್ ನಲ್ಲಿ ಸಂಪರ್ಕ ಹೊಂದಿದೆ ಎನ್ನುವುದಾದ್ರೆ ಆ ಖಾತೆಯಲ್ಲಿರುವಂತಹ ಹಣ ಎಲ್ಲೋಗುತ್ತೆ, ಏನಾಗುತ್ತೆ ಅನ್ನುವುದು ಗೊತ್ತಾಗುವುದಿಲ್ಲ. All that you need to have is the OTP. ನಿಮಗೆ ಬೇಕಾಗಿರುವುದೆಲ್ಲ ಒಂದೇ ಒಂದು, ಏನ್ ಗೊತ್ತಾ? OTP, One time password. ಒನ್ ಟೈಮ್ ಪಾಸ್ವರ್ಡ್. அத நம்மள அதே அநேகம் பேர் ஓவர் டைமா வேலை பார்க்கறோமே. இந்த OTP எல்லாம் பிள்ளைங்க பாத்துக்கறாங்க. ನಾವೇ ಇದರಲ್ಲಿ ಓವರ್ ಟೈಮ್ ಮಾಡ್ತೀವಲ್ಲ, ನಮ್ಮ OTP ನೆಲ್ಲ ಮಕ್ಕಳೇ ನೋಡ್ಕೊಳ್ತಾ ಇದ್ದಾರೆ. So in a different ways it's going. That it's a matter of concern. ಬೇರೆ ಬೇರೆ ರೀತಿಯಲ್ಲಿ ಸಂಗತಿಗಳು ಜರುಗುತ್ತಾ ಇವೆ. ಇದು ಕಾಳಜಿ ಭರಿತವಾದ ಒಂದು ವಿಷಯವಾಗಿದೆ. So இது இவ்வளவு பெரிதாய் வளர்ந்து கொண்டிருக்கிறதுனால, ಇದು ಇಷ್ಟು ದೊಡ್ಡದಾಗಿ ಬೆಳೆಯುತ್ತಾ ಇರುವುದರಿಂದ, நம்முடைய பிள்ளைகளும் அப்படிப்பட்ட சமுதாயத்திற்குள்ளே வாழுகிறதுனால, ನಮ್ಮ ಮಕ್ಕಳು ಇಂತಹ ಸಮಾಜದ ಮಧ್ಯದಲ್ಲಿ ಜೀವಿಸುತ್ತಾ ಇರುವುದರಿಂದ, நம்ம பிள்ளைங்களை மாத்திரம் நம்ம மைண்ட்ஃபுல்லா வைத்திருந்தோம்னா நாம against சுயநலவாதிகள், selfish people, but we need to think about the entire younger generation of our country. ಈ ವಿಷಯದಲ್ಲಿ ನಮ್ಮ ಮಕ್ಕಳನ್ನ ಕುರಿತಾಗಿ ಮಾತ್ರ ನಮ್ಮ ಗಮನವನ್ನ ಕೇಂದ್ರೀಕರಿಸಿರುವುದಾದ್ರೆ ನಾವು ಸ್ವಾರ್ಥಿಗಳಾಗ್ಬಿಡ್ತೇವೆ. ಬದಲಾಗಿ ಇಡೀ ಜನರ ಕಡೆಗೆ ನಮ್ಮ ಗಮನವನ್ನ ಕೇಂದ್ರೀಕರಿಸಬೇಕು. கவனிங்க, நான் அந்த நெக்ஸ்ட் ஸ்டெப்புக்கு போகும்போது ஐ நோ சர்ச்சுக்கு இங்க வந்துட்டு இருந்தாலும் ஒரு சிலர் சில லெவல்ல சில காரியங்களுக்கு அடிமைப்பட்டு இருக்கலாம். ಗಮನಿಸ್ರಿ, ನಾನು ಮುಂದಿನ ಹಂತಕ್ಕೆ ಹೋಗುವುದಕ್ಕಿಂತ ಮುಂಚೆ ಈಗ ಹೇಳುವುದನ್ನ, ಸಭೆಯಲ್ಲಿರುವಂತ ಕೆಲವೊಂದು ಹಂತಗಳಲ್ಲಿ ನೀವು ವ್ಯಸನಕ್ಕೆ, ಚಟಕ್ಕೆ ನೀವು ಒಳಗಾಗಿರಬಹುದು. either gambling, ಒಂದು ವೇಳೆ ಅದು ಜೂಜಾಟ ಆಗಿರಬಹುದು, just a quick moneyக்காக, ತಕ್ಷಣ ಹಣವನ್ನ ಪಡ್ಕೊಳ್ಬೇಕು ಇದಕ್ಕಾಗಿ, or ஏதாவது ஒரு problem you are not able to solve that problem. ಅಥವಾ குடிக்கு போகிறதா, ಅಥವಾ that means you have lost your your inner stamina. ಅಥವಾ ಯಾವುದೋ ಒಂದು ಸಮಸ್ಯೆ, ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಕ್ ಆಗ್ತಾ ಇಲ್ಲ, ಆದುದರಿಂದ ಕುಡಿಯಲಿಕ್ಕೆ ಹೋಗುವುದಾ? ಕುಡಿಯುವುದಾದ್ರೆ ನಿಮ್ಮ ಒಳಗಿನ ಶಕ್ತಿ ಸಾಮರ್ಥ್ಯವನ್ನ ನೀವು ಕಳೆದುಕೊಳ್ಳುವವರಾಗಿದ್ದೀರಿ. ஏயா குடிக்கிறீங்க? ಯಾಕಯ್ಯ ನೀ ಕುಡಿತಿ? குடிக்காம இருந்த பொண்டாட்டியை திட்ட முடியறது இல்லையா? குடியில- பொண்டாட்டியை திட்டுறதுக்கு தைரியத்துக்காக குடிக்க வேண்டியது. ಕುಡಿಲಿಲ್ಲ ಅಂದ್ರೆ ಹೆಂಡತಿಗೆ ಬೈಲಿಕ್ಕಾಗಲ್ಲ ಕಣಯ್ಯ, ಹೆಂಡತಿನ ಬೈಬೇಕಲ್ಲ, ಅದಕ್ಕಾದ್ರೂ ಕುಡಿಲೇಬೇಕು. நீங்க கண்டிப்பா வாழ்ந்தே ஆகணும். ಖಂಡಿತ ನೀವು ಬದುಕಲೇಬೇಕಾ? ಸ್ವಲ್ಪ ಯೋಚಿಸಿ ನೋಡ್ರಿ. அசிங்கமா இல்ல? ಅಸಹ್ಯವಾಗಿಲ್ಲ? அசிங்கமா இல்ல? ಅಸಹ್ಯವಾಗಿಲ್ಲ? Your neighbors will know you by Christian family. ನಿಮ್ಮ ಜೆபிக்கிறவங்க, ಬೈಬಲ್ எடுத்துட்டு ಚರ್ಚ್ಗೆ போறவங்க, ನಿಮ್ಮ ಪಕ್ಕದ ಮನೆಯವರಿಗೆ ಗೊತ್ತುಂಟು ನೀವು ಕ್ರೈಸ್ತರು, ನೀವು ಪ್ರಾರ್ಥಿಸುವವರು, ಕೈಯಲ್ಲಿ ಬೈಬಲ್ ಹಿಡಿದುಕೊಂಡು ಸಭೆಗೆ ಹೋಗುವವರು. திடீர்னு அடுத்த வாரத்துல வெளியே வாடி, ದಿಢೀರ್ ಎಂಬುದಾಗಿ ಮುಂದಿನ ವಾರದಲ್ಲಿ ಆಚೆಗೆ ಬರಲೇ. நீ மாடியில இருந்தாலும் இறங்கி வாடி கீழே. ನೀನು ಮಾಡಿಲಿದ್ರುವೆ ಕೆಳಗಡೆ ಇಳಿದ್ಬಿಟ್ಟು ಬಾರೆ. எல்லாம் இந்த போதை இருக்கிற வரைக்கும். ಎಲ್ಲ ಎಲ್ಲಿ ತನಕ ಗೊತ್ತಾ? ಈ ಮತ್ತಲ್ಲಿ ತೇಲುತ್ತಾ ಇರುವ ತನಕ டிக்னிட்டி போயிடுச்சு, ಗೌರವ ಹೋಗಿ ಬಿಡ್ತು, ஒரு மாடல் பேரண்டிங் லைஃப் போயிடுச்சு, ಮಾದರಿಯಾದ ಪೋಷಕತ್ವ ಅನ್ನುವಂಥದ್ದು ಹೋಗಿ ಬಿಡ್ತು, ರೆಸ್ಪಾನ್ಸಿಬಲ್ ಸೋಷಿಯಲ್ ಲಿವಿಂಗ್ போயிடுச்சு, ಸಾಮಾಜಿಕವಾಗಿ ಜವಾಬ್ದಾರಿಯುತವಾಗಿ ಜೀವಿಸುವ ಜೀವಿತ ಹೋಯಿತು. So just I want to warn such people. ಇಂತಹವರಿಗೆ ನಾನು ಎಚ್ಚರಿಕೆಯನ್ನ ಕೊಡುತ್ತೇನೆ. And also with all concern and burden, I want to just stand by the side of our young and the little ones. ಮತ್ತು ಸಕಲ ಕಾಳಜಿ ಮತ್ತು ಭಾರದಿಂದಲೂ ನಮ್ಮ ಯವನಸ್ಥರು ಮತ್ತು ಚಿಕ್ಕ ಮಕ್ಕಳ ಪರವಾಗಿ ನಿಲ್ಲಲಿಕ್ಕೆ ಬಯಸ್ತೇನೆ. Now you have to have this awareness and you have to keep yourself stable and well grounded in the word of God. ನಿಮ್ಮಲ್ಲಿ ಜಾಗೃತಿ ಇರಬೇಕು ಮತ್ತು ನೀವು ಸ್ಥಿರವಾಗಿರಬೇಕು ಮತ್ತು ವಾಕ್ಯದಲ್ಲಿ ನೀವು ದೃಢವಾಗಿ ನೆಲೆಗೊಂಡಿರಬೇಕು. Okay,
சில காரியங்களை நான் லிஸ்ட் அவுட் பண்ண விரும்புகிறேன். ಕೆಲವು ಕಾರ್ಯಗಳನ್ನ ಪಟ್ಟಿ ಮಾಡಿ ನಾನು ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. First, I just would like to talk about tobacco. ಈ புகையிலை, ತಂಬಾಕು, ಈ ಹೊಗೆ ಸೊಪ್ಪು, ತಂಬಾಕು ಅಂತ ಹೇಳ್ತಾರಲ್ಲ, ಇದನ್ನ ಕುರಿತಾಗಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. சிகரெட் குடிக்கிறது, ಸಿಗರೆಟ್ ಸೇದುವುದು, சில இது அந்த சாச்செட்ல பேக்ல வருது, அதை எடுத்து கையில இப்படி பண்ணிட்டு பல்லுக்கு கீழே வாயில வச்சுக்கிட்டு அது இருந்துட்டே இருக்கணும் எப்போதும். ಕೆಲವುಗಳು ಪ್ಯಾಕೆಟ್ ಅಲ್ಲಿ, ಚಿಕ್ಕ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ, ಅದನ್ನ ಕೈಯಲ್ಲಿ ಹೊಸಕಿ ಬಿಟ್ಟು ದವಡೆಯಲ್ಲೋ ಹಲ್ಲಿನ ಕೆಳಗೆನೋ ಯಾವಾಗ್ಲೂ ಇಟ್ಟುಕೊಳ್ಳುವುದು. அது இல்லைன்னா ஒரு மாதிரி ஆகுது. ಅದಿಲ್ಲ ಅಂದ್ರೆ ಒಂಥರ ಆಗೋದು. அது போட்ட பிறகு வேற மாதிரி ஆகுது. ಅದನ್ನ ಹಾಕಿದ ಕೂಡಲೇ ಬೇರೆ ತರ ಆಗೋದು. சோ இது இல்லாம இருக்க முடியல. ಇದು ಇಲ್ಲದೆ ಇರಲಿಕ್ಕಾಗಲ್ಲ. ಪಾನ್ ಪರಾಗ್, ಪಾನ್ ಮಸಾಲಾ, ಪಾನ್ ಪರಾಗ್, ಪಾನ್ ಮಸಾಲಾ. ஓகே, இதுல ஒரு கிரிக்கெட் மேட்சை பார்க்கறதுக்குள்ள 100 தடவை இங்க பாலிவுட்டினுடைய எல்லா சூப்பர் ஸ்டார்ஸும் அதுக்கு ಅಡ್ವರ್ಟೈಸ್ಮೆಂಟ್. ಏನಾದ್ರೂ ಒಂದು ಕ್ರಿಕೆಟ್ ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ದೇವೆ ಅನ್ನೋದಾದ್ರೆ ಆಗಾಗ್ಗೆ ಜಾಹೀರಾತಿನಲ್ಲಿ ಬಾಲಿವುಡ್ ನ 3 ಹೀರೋಗಳು ಬರ್ತಾರೆ, ಇದನ್ನ ಸೇವನೆ ಮಾಡ್ರಿ ಅಂತ ಜಾಹೀರಾತನ್ನ ಕೊಡ್ತಾರೆ. ಅಮ್ಮ ಅದು ಕಟ್ பண்ணி இப்படி பண்ணிக்கிட்டு ಅದನ್ನ ಕಟ್ ಮಾಡ್ಕೊಂಡು ಸುರುಕೊಂಡು ಬಾಯಿಗೆ. ರೈಟ್, ದ ಎಂಟೈರ್ ಯಂಗರ್ ಜನರೇಷನ್ ಇಸ್ ಗೆಟಿಂಗ್ ಟ್ರಾಪ್ಡ್. ಪೂರ್ತಿ ಯುವ ಪೀಳಿಗೆಯೇ ಈ ತಂತ್ರದಲ್ಲಿ ಸಿಕ್ಕಿ ಹಾಕಿಕೊಳ್ತಾ ಇದೆ. ರೈಟ್, ಸ್ಪೋರ್ಟ್ಸ್ ಸ್ಟಾರ್ಸ್ ಅದಕ್ಕೆ ಅಡ್ವರ್ಟೈಸ್ಮೆಂಟ್ಗೆ ಬಂದಿட்டாங்க. ಕ್ರೀಡಾಪಟುಗಳು ಇದರ ಕುರಿತಾಗಿ ಜಾಹೀರಾತನ್ನ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ. இது எல்லாமே ஜஸ்ட் அந்த ಅಡಿಕ್ಷನ್குள்ள போக வைக்கிறதுக்கான ஆரம்ப நிலை. ಇದೆಲ್ಲವೂ ಆ ಚಟ ವ್ಯಸನಕ್ಕೆ ಹೋಗುವಂತ ಪ್ರಾರಂಭಿಕ ಹಂತವಾಗಿದೆ. நீங்க யோசித்து பார்க்கணும், அது எவ்வளவு இருக்கும். அந்த பான் பராக், பான் ಸಾಚೆಟ್ 10 ರೂಪೀಸ್ 20 ರೂಪೀಸ್ ಎಲ್ಲ ಇರಲ್ಲ. ಪಾನ್ ಪರಾಗ್, ಪಾನ್ ಮಸಾಲಾ ಚಿಕ್ಕ ಪ್ಯಾಕೆಟ್ ಎಷ್ಟು ಇರಬಹುದು? 10 ರೂಪಾಯಿ ಏನೋ ಇರಬಹುದು. இப்போ நான் விலையை சொன்னா உங்களுக்கு எப்படி தெரியும்? பாஸ்ட் கேட்பாருன்னு பயப்படுறீங்களா? ಈಗ ಬೆಲೆ ಕೇಳಿದ್ರೆ ಪಾಸ್ಟ್ ನಿಮ್ಗೆ ಹೆಂಗ್ ಗೊತ್ತು ಅಂತ ಕೇಳ್ತಾರೆ ಅಂತೀರಾ? எவ்வளோ 10 ರೂಪೀಸ್ தானா? 10 ರೂಪಾಯಿ ತಾನಾ? இதெல்லாம் பற்றி தெரியவே தெரியாத ஒரு காங்கிரிகேஷன். ಇದೆಲ್ಲ ಏನು ಗೊತ್ತಿಲ್ಲದೆ ಇರುವವರ ಹಾಗೂ ಇದ್ದೀರಿ. இப்படிப்பட்ட இன்னசென்ட் பீப்புளை பெற்றிருப்பதற்கு நான் பாக்கியம் பெற்றிருக்கிறேன். ಇಂತಹ ಮುಗ್ಧ ಜನರನ್ನ ಹೊಂದಿರುವುದು ನನಗೆ ಒಂದು ಸೌಭಾಗ್ಯ. சரி, அது 10 20 ಸರಿ, 10 20 ஒரு ஃபியூ செகண்ட்ஸ்க்கு ಕೆಲವು ಕ್ಷಣಗಳಿಗೆ இந்த சூப்பர் ஸ்டார்ஸ், செலிபிரிட்டிஸ் அந்த அட்வர்டைஸ்மெண்ட் இதுல வந்துட்டு போறதுக்கு பல கோடி ரூபாய் அவங்க அதற்கு வாங்குறாங்க. ಈ ಸೂಪರ್ ಸ್ಟಾರ್ಸ್, ಈ ಚಿತ್ರ ನಟರು ಕೆಲವು ನಿಮಿಷಗಳು ಆ ಜಾಹೀರಾತಿನಲ್ಲಿ ಬಂದು ಹೋಗ್ಲಿಕ್ಕೆ ಹಲವು ಕೋಟಿಗಳನ್ನ ಜೇಬಿಗಿಳಿಸಿಕೊಳ್ತಾರೆ. நிமிஷங்கள் கூட இல்ல, செகண்ட்ஸ். ಕೆಲವು ಕ್ಷಣಗಳು, few seconds, ಕೆಲವು ಸೆಕೆಂಡುಗಳು, பல கோடி ரூபாய், ಹಲವು ಕೋಟಿ ರೂಪಾಯಿ. அப்ப எதை வச்சு அந்த பணம் எல்லாம் எடுக்க போறாங்க? ಯಾವುದನ್ನಿಟ್ಟು ಆ ಒಂದು ಪಾನ್ ಪರಾಗ ತೆಗಿತಾ ಇದ್ದಾರೆ? இட்ஸ் அவைலபிள் இன் தி சாச்செட்ஸ். நீங்க ஒரு தடவை போட்டீங்கன்னா 2வது தடவை போடுற அது இழுக்கிறதுக்கு பாக்கும். 2 தடவை போட்டா 3வது தடவை வேணும்னு, 10 தடவை நீங்க போட்டீங்கன்னா அது அடிக்கடி வேணும்னு, அடிக்கடி போட்ட பிறகு அது இல்லாமலே இருக்க முடியாதுன்னு ஆகும். திஸ் இஸ் அடிக்ஷன் சைக்கிள். ಒಂದು ಸಾರಿ ಸೇವನೆ ಮಾಡಿದ್ರೆ ಇನ್ನೊಂದೆರಡು ಸಾರಿ ಸೇವನೆ ಮಾಡುವ, 2 ಸಾರಿ ಆಯ್ತಾ, ಒಂದು 10-20 ಸಾರಿ ಮಾಡು, 10-20 ಸಾರಿ ಮಾಡಾದ್ಮೇಲೆ ಸೇವನೆ ಮಾಡ್ತಾನೆ ಇಲ್ಲ, ಸೇವನೆ ಮಾಡಾದ್ಮೇಲೆ ಇನ್ನು ಬಿಟ್ಟು ಇರಕ್ಕೆ ಆಗಲ್ಲ, ಅದು ಬೇಕೇ ಬೇಕು, ಆ ಪರಿಸ್ಥಿತಿ ಬಂದು ಬಿಡುತ್ತೆ. இங்கே யாருக்காவது இருந்துச்சுன்னா இன்னைக்கு தயவு செய்து ஜெபம் பண்ணுங்க. ಇಲ್ಲಿ ஆண்டவருடைய கிருபையையும் அவருடைய வார்த்தையும் நம்பி அதிலிருந்து விடுவிக்கப்படும்படி நீங்க வெளியில வரணும். ಸಿಕ್ಕಿ ತವಿಕೆ. ಇಲ್ಲಿ ಯಾರಿಗಾದರೂ ಈ ಚಟಕ್ಕೆ, ಈ ವ್ಯಸನಕ್ಕೆ ಒಳಗಾಗಿದ್ರೆ ದೇವರ ಕೃಪೆಯನ್ನ ಹಾಕಿಕೊಂಡು ಅದರಿಂದ ಹೊರಗೆ ಬರಬೇಕೇ ಹೊರತು ಅದರಲ್ಲಿ ಸಿಕ್ಕಿ ಹಾಕಿಕೊಂಡು ಪರಿತಪಿಸಬಾರದು. ஷாருக் கானும் அமிதாப் பச்சனும் சொல்றதெல்லாம் உங்களுக்கு நல்லா இருக்கும்ன்றதெல்லாம் எதிர்பார்க்க கூடாது. ಶಾರುಖ್ ಖಾನು, ಅಮಿತಾಬ್ ಬಚ್ಚನ್, ಅಜಯ್ ದೇವಗನ್ ಇವರೆಲ್ಲ ಹೇಳುವಂತದ್ದೆಲ್ಲವೂ ನಿಮ್ಗೆ ಒಳ್ಳೇದಾಗಿರುತ್ತೆ ಎಂಬುದಾಗಿ ನಂಬಾರದು. ಕಪಿಲ್ ದೇವ್ ಗವಾಸ್ಕರ್ வந்து செய்துட்டா ಅದು ಎಲ್ಲರೂ செய்யலான்றதுலாம் ಇಲ್ಲ. ಕಪಿಲ್ ದೇವ್ ಗವಾಸ್ಕರ್ ಬಂದು ಹೇಳಿದ ಕೂಡಲೇ ಅದೆಲ್ಲವನ್ನ ಎಲ್ಲರೂ ಮಾಡಬಹುದು ಅನ್ನೋದಕ್ಕಲ್ಲ. they get a money for it. ಅವರು ಅದಕ್ಕಾಗಿ ಹಣವನ್ನ ಪಡೆದುಕೊಳ್ತಾರೆ. but you pay your money for it. ಆದ್ರೆ ನೀವು ಅದಕ್ಕೆ ನಿಮ್ಮ ಹಣವನ್ನ ವೆಚ್ಚ ಮಾಡ್ತೀರಿ. right, பல கோடி ரூபாய் சில
நொடிகள் அட்வர்டைஸ்மெண்ட்ல அவங்களுக்கு வந்துருச்சு. ஆனா லைஃப் ஃபுல்லா உங்க பணம் போகும், உங்க வாழ்க்கை போகும். ಕೆಲವು ಕ್ಷಣಗಳ ಜಾಹೀರಾತಿಗಾಗಿ ಕೋಟಿ ಕೋಟಿ ದುಡ್ಡನ್ನ ಅವರು ಜೇಬಿಗಿಳಿಸಿಕೊಳ್ತಾರೆ. ಅದನ್ನ ಸೇವನೆ ಮಾಡಿ ನಿಮ್ಮ ಹಣವನ್ನು ನೀವು ಕಳೆದುಕೊಳ್ಳುವಿರಿ. Then alcohol, குடிக்கிற பழக்கம். ನಂತರ ಆಲ್ಕೋಹಾಲ್, ಮದ್ಯಪಾನ, ಕುಡಿತದ ಚಟ. கவர்மெண்ட்ல இருந்து பிரைவேட்ல இருந்து இப்ப பிரீமியம் லிக்கர் ஷோரூம் வரைக்கும் வந்துருச்சு. ಸರ್ಕಾರದಿಂದ ಖಾಸಗಿಯಾಗಿ ಈಗ ಪ್ರೈಮರಿ ಲಿಕ್ಕರ್ ಎಂಬುದಾಗಿ ಮದ್ಯಪಾನವೆಲ್ಲ ಬಂದು ಬಿಡ್ತು. திடீர்னு ஒரு நாள் ஒண்டி கப்பல் சைடுல போய் ட்ரூ ஸ்பிரிட்னு போர்டை பார்த்தோன்னே இது என்னடா ட்ரூ ஸ்பிரிட் அப்படின்னு பார்த்தா கடைசியில லிக்கர் ஷாப். ದಿಢೀರ್ ಸರಿ ಒಂಟಿ ಕೊಪ್ಪಲ್ ಕಡೆ ಹೋಗ್ತಾ ಇದೆ, ದಿಢೀರ್ ಎಂಬುದಾಗಿ ನೋಡ್ತೇನೆ ಟ್ರೂ ಸ್ಪಿರಿಟ್ ಅನ್ನುವಂತ ಒಂದು ಬೋರ್ಡ್. ಏನಪ್ಪ ಇದು ಟ್ರೂ ಸ್ಪಿರಿಟ್ ಅಂತ ಹಾಕಿದಾರಲ್ಲ ಅಂದ್ರೆ ಅದು ಕುಡಿಯೋ ಅಂಗಡಿ. அதனால சிலருக்கு சர்ச்சுக்கு வந்தா ஸ்பிரிட்டே இல்ல, வழியில போனா ட்ரூ ஸ்பிரிட் இருக்குது. ಇದರ ನಿಮಿತ್ತ ಕೆಲವರಿಗೆ ಚರ್ಚ್ಗೆ ಬಂದ್ರೆ ಸ್ಪಿರಿಟ್ ಇರಲ್ಲ, ಹೊರಗಡೆ ಹೋದ್ರೆ ಟ್ರೂ ಸ್ಪಿರಿಟ್ ಒಳಗಡೆ ಹೋಗ್ತದೆ. ಎಲ್ಲ மாடர்ன் ஷோ, ಎಲ್ಲ ಮಾಡರ್ನ್ ಶೋಗಳಾಗಿ ಬಿಟ್ಟು. இதுல இந்த செகண்ட் பிக்சர்ல உங்களுக்கு சரியா தெரியல, அதுல ஒவ்வொரு தேசமும் இருக்குது. ஆஸ்திரேலியா, வேர்ல்டு, இட்டலி, இந்தியா, பிரான்ஸ், டிஃபரெண்ட் ಕಂಟ್ರೀಸ್னுடைய ಪ್ರಾಡಕ್ಟ್ ಅಡಿಗೆ வெச்சிருக்காங்க. ಎರಡನೇ ಚಿತ್ರವನ್ನ ನೋಡಿದ್ರೆ ವಿಧ ವಿಧವಾದ ದೇಶದ ಮದ್ಯಪಾನಗಳಿದೆ. ಇಟಲಿ, ಫ್ರಾನ್ಸ್, ಜರ್ಮನಿ, ಬೇರೆ ಬೇರೆ ದೇಶಗಳೆಲ್ಲ ಮದ್ಯಪಾನಗಳು ಇಲ್ಲಿವೆ. ಸ್ಟೂಡೆಂಟ್ಸ್ ಕುಡಿಕ ಆರಂಭಿಸಿட்டாங்க, ವಿದ್ಯಾರ್ಥಿಗಳು ಕುಡಿಯಲು ಪ್ರಾರಂಭಿಸಿದ್ದಾರೆ. ಬಾಯ್ಸ್, ಗರ್ಲ್ಸ್ ವ್ಯತ್ಯಾಸ ಇல்லாம ಕುಡಿಕ ಆರಂಭಿಸಿட்டாங்க. ಹುಡುಗರು ಹುಡುಗಿಯರಿಗೂ ಇನ್ನೇನು ವ್ಯತ್ಯಾಸನೇ ಇಲ್ಲ, ಕುಡಿಯಕ್ಕೆ ಶುರು ಮಾಡಿದ್ದಾರೆ. சில இடத்துல ಗರ್ಲ್ಸ್ ಬಾಯ್ಸ್ ವಿட நிறைய ಕುಡಿಕ ಆರಂಭಿಸಿದ್ದಾರೆ. ಕೆಲವು ಸ್ಥಳಗಳಲ್ಲಿ ನೋಡುವಾಗ ಹುಡುಗಿಯರಿಗಿಂತ ಹುಡುಗಿಯರೇ ಹೆಚ್ಚು ಕುಡಿಯುತ್ತಾ ಇದ್ದಾರೆ. ಫ್ಯಾಮಿಲಿಯ ಕುಡಿಕ ಆರಂಭಿಸಿட்டாங்க, ಕುಟುಂಬವಾಗಿ ಕೂತು ಕುಡಿತಾ ಇದ್ದಾರೆ. I will come on another issue little later, social drinking. ನಂತರ ಇನ್ನೊಂದು ಸಮಸ್ಯೆಗೆ ನಾನು ಬರ್ತೇನೆ, ಸಾಮಾಜಿಕ ಪಾನೀಯಗಳನ್ನ ಕುರಿತಾಗಿ. இது அடிமைத்தனத்துக்குள்ள போயிட்டு காலையில எந்திரிச்ச உடனேயே இந்த சாராயம் இல்லைன்னா குடிக்கலன்னா வேலை நடக்க மாட்டேங்குதுன்னு எத்தனை பேர் ஆயிட்டாங்க தெரியுமா? ಇದರ ಚಟಕ್ಕೆ ವ್ಯಸನಕ್ಕೆ ಒಳಗಾಗಿರುವಂತವರು ಬೆಳ್ಳಂಬೆಳಗ್ಗೆ ಎದ್ದ ಕೂಡಲೇ ಕುಡಿಯಲೇಬೇಕು. ಅವತ್ತು ಬೆಳಿಗ್ಗೆ ಕುಡಿಯಲಿಲ್ಲ ಅನ್ನೋದಾದ್ರೆ ಕೆಲಸನೇ ಮಾಡ್ಲಿಕ್ಕಾಗಲ್ಲ, ಅಂತಹ ಒಂದು ಚಟಕ್ಕೆ ಒಳಗಾಗಿದ್ದಾರೆ. So now the modernization, the global நம்முடைய எல்லா ப்ராடக்ட்ஸும் அவைலபிளா இருக்கக்கூடிய இன்னொரு காரியம், இது நம்முடைய இளைய சமுதாயத்தை அதிகமாய் பாதிக்கும். ಜಾಗತಿಕ ಮಟ್ಟದಲ್ಲಿರುವಂತ ಎಲ್ಲಾ ಸಂಗತಿಗಳು ಕಾರ್ಯಗಳು ಇರುವುದರಿಂದ ಯುವ ಪೀಳಿಗೆಯು ಬಾಧಿಸಲ್ಪಡ್ತಾ ಇದೆ. Then already I spoke about online gambling. ಈಗಾಗಲೇ ನಾನು ಆನ್ಲೈನ್ ಜೂಜಾಟದ ಬಗ್ಗೆ, ಗ್ಯಾಂಬ್ಲಿಂಗ್ ಬಗ್ಗೆ ನಾನು ತಿಳಿಸಿದ್ದೇನೆ. Right? வெளியில போக வேண்டாம், போன்லயே வச்சிட்டு சூதாடிடலாம். ಹೊರಗಡೆ ಹೋಗಿ ಜೂಜಾಟ ಆಡೋದು ಬೇಡ, ಫೋನಲ್ಲೇನೆ ಜೂಜಾಟ ಆಡಬಹುದು. எல்லாமே இப்ப போன் தானே, ஜிபே, கூகுள் பே, பேடிஎம், ஜிபே, கூகுள் பே எல்லாமே ஆன்லைன்ல இருக்குது. ಪೇಟಿಎಂ ಎಲ್ಲ ಫೋನ್ ನಲ್ಲೇ ಇದೆ, ಎಲ್ಲವೂ ಆನ್ಲೈನ್ ನಲ್ಲೇ ಇದೆ. ರೈಟ್, ಒನ್ ಟಚ್, ಒಂದು ಟಚ್, எவ்ரிதிங் இஸ் கான். ಎಲ್ಲವೂ ಹೋಯಿತು. குடும்பங்கள் சீரழிந்து போகிறது, பிள்ளைகள் சாப்பாடு இல்லாம இருக்காங்க, பிள்ளைகளுக்கு ஃபீஸ் கட்டல ಸ್ಕೂಲ್, ಕುಟುಂಬಗಳು ನಾಶವಾಗ್ತವೆ, ಮಕ್ಕಳು ನಾಶವಾಗ್ತಾ ಇದ್ದಾರೆ. ಶಾಲೆಗಳಲ್ಲಿ ಮಕ್ಕಳಿಗೆ ಫೀಸ್ ಅನ್ನ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ஐயா போய் கடினமா உழைத்து சம்பாதிக்கணும். தட்ஸ் த வே தட் பைபிள் டாக்ஸ். ಅಯ್ಯ ಕಠಿಣವಾಗಿ ಹೋಗಿ ದುಡಿಯಬೇಕು, ಸಂಪಾದನೆ ಮಾಡಬೇಕು, ಇದನ್ನೇ ಸತ್ಯವೇದವು ಹೇಳುತ್ತೆ. ವರ್ಕ್ ಹಾರ್ಡ್ and earn your money. ಕಠಿಣವಾಗಿ ದುಡಿಯಿರಿ, ನಿಮ್ಮ ಹಣವನ್ನ ಸಂಪಾದನೆ ಮಾಡ್ರಿ. ಕ್ವಿಕ್ ಮನಿ ஒரு நாள் ஆசீர்வாதமா இருக்காது. ತಕ್ಷಣ ಸಿಕ್ಕುವ ಹಣ ಯಾವತ್ತಿಗೂ ಆಶೀರ್ವಾದವಾಗಿರಲ್ಲ. சில நேரத்துல குயிக்கா வர 1000 ரூபாய் அதை விட குயிக்கா உங்களுடைய 10,000 ஆய் வெளியில போய்டும். ಕೆಲವು ಸಮಯಗಳಲ್ಲಿ ತಕ್ಷಣ ದಿಢೀರ್ ಎಂಬುದಾಗಿ ನಿಮಗೆ ಸಿಕ್ಕುವ 1000 ರೂಪಾಯಿ, ಅದರ ನಿಮಿತ್ತ 10,000 ರೂಪಾಯಿ ಕಳಕೊಳ್ಳುವಂತವರಾಗಿರ್ತೀರಿ. So I am putting this before the church to address this issue. ಇದನ್ನ ಸಭೆಯ ಮುಂದಿಟ್ಟು ಈ ವಿಷಯವನ್ನ ನಾನು ಸಭೆಗೆ ತಿಳಿಸುತ್ತಾ ಇದ್ದೇನೆ. Then as I already told, online games addiction. ಈಗಾಗಲೇ ನಾನು ಹೇಳಿದ ಹಾಗೆ ಆನ್ಲೈನ್ ಜೂಜಾಟದ ವ್ಯಸನ. சில நேரத்துல it's a parents னுடைய fault. ಕೆಲವು ಸಮಯಗಳಲ್ಲಿ ನೋಡುವಾಗ ಇದು ಹೆತ್ತವರ ತಪ್ಪಾಗಿದೆ. குழந்தை அழுகுது, தொந்தரவு பண்ணக்கூடாது அப்படின்றதுக்காக போனை கொடுத்து, ஐபேடை கொடுத்து, கம்ப்யூட்டரை கொடுத்து பழக்கியாச்சு. ಮಗು ಅಳ್ತಾ ಇದೆ ನಮಗ್ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಫೋನು, ಐಪ್ಯಾಡು, ಕಂಪ್ಯೂಟರ್ ಅನ್ನ ಕೊಟ್ಟು ಮಗುವನ್ನ ಕೂರಿಸ್ಬಿಡೋದು. நிறைய பிள்ளைங்க சாப்பிடணும்னாலே இப்ப பேரண்ட்ஸ் வந்து அந்த வீடியೋ ஏதாவது ಕಾಮಿಚಾதான் பிள்ளை சாப்பிடுற மாதிரி ಆಯ್ತು. ಈವತ್ತಿನ ದಿವಸಗಳಲ್ಲಿ ಮಕ್ಕಳಿಗೆ ಊಟ ತಿನ್ನಿಸಬೇಕು, ಮಕ್ಕಳು ತಿನ್ನಲ್ಲ ಅಂದಾಗ ಫೋನ್ ಅಲ್ಲಿ ಯಾವುದಾದ್ರೂ ವಿಡಿಯೋವನ್ನ ತೋರಿಸಿ ತಿನ್ನುವಂತ ಅಭ್ಯಾಸ ಆಗ್ಬಿಡುತ್ತೆ. You are making a
a big mistake. ಎತ್ತವರೇ ನೀವು ಮಹಾ ಒಂದು ದೊಡ್ಡ ತಪ್ಪನ್ನ ನೀವು ಮಾಡುತ್ತಿದ್ದೀರಿ. உங்க பிள்ளைங்களை அடிக்ட் பண்றதுக்கு நீங்களே காரணமாகிறீங்க. ನಿಮ್ಮ ಮಕ್ಕಳನ್ನ ವ್ಯಸನಕ್ಕೆ ಒಳಗಾಗಲು ನೀವೇ ಕಾರಣಕರ್ತರಾಗ್ತಾ ಇದ್ದೀರಿ. அந்த பிக்சர்ல பாத்தீங்கன்னா அப்பா வந்து பிள்ளை இழுக்குறாரு, அவன் எந்திரிக்க மாட்டேங்கிறான். then the later அப்படிதான் ஆயிருது. ಇಲ್ಲಿ ಚಿತ್ರವನ್ನ ನೋಡ್ತಾ ಇದ್ದೀರಾ, ಮಗ ಅಲ್ಲಿ ಜೂಜಾಟ ಆಡ್ತಾ ಇದ್ದಾನೆ, ತಂದೆ ಬಂದು ಎಳಿತಾ ಇದ್ದಾನೆ, ಮಗನಿಗೆ ಗಮನವೇ ಇಲ್ಲ. ಕಡೆಯದಾಗಿ ನೋಡುವಾಗ ಈ ಸ್ಥಿತಿ ಆಗಿ ಬಿಡುತ್ತೆ. Okay, so all this addiction mainly just the drug, alcohol, tobacco இப்படி இருக்கிறது. இதோட இதையும் நான் சேர்த்திருக்கிறேன். ಮಾದಕ ದ್ರವ್ಯ, ತಂಬಾಕು, ಅದ್ರ ಜೊತೆಗೆ ನಾನು ಇದನ್ನು ಸೇರಿಸಿದ್ದೇನೆ. Right? It has mainly 4 stages. ಇದು ಮುಖ್ಯವಾಗಿ 4 ಹಂತಗಳನ್ನು ಒಳಗೊಂಡಿದೆ. ಗಮನಿಸಿ, listen to me, all the young people. ಗಮನಿಸಿರಿ, ದಯವಿಟ್ಟು ಎಲ್ಲ ಯವನಸ್ಥರು ಗಮನಿಸಿರಿ. See, out of 9 out of 10, 10ರಲ್ಲಿ 9 ಮಂದಿ 18 years ಮುನ್ನಾಡಿ ಇದಕ್ಕುள்ள பிடிக்கப்படுறாங்கன்னா 18ರ ಪ್ರಾಯಕ್ಕೆ ಮುಂಚೆಯೇ ಇದರಲ್ಲಿ ಸಿಕ್ಕಿ ಹಾಕಿಕೊಳ್ತಾ ಇದ್ದಾರೆ ಅನ್ನುವುದಾದ್ರೆ, it all starts with the experimental. ಇಲ್ಲಿ ಇದು ಪ್ರಾರಂಭವಾಗುವಂತದ್ದು ಪ್ರಯೋಗದಲ್ಲಿ ನೋಡುವ ಹೀಗೆ ಪ್ರಾರಂಭವಾಗುತ್ತೆ. Hey dude, what's that? Just 1 cup. ಏ ಪಾಪ, 1 ಕಪ್ ಕುಡಿ, ಏನಿಲ್ಲ. 1 smoke man. ಒಂದೇ ಒಂದು ದಮ್ ಹೊಡಿಯಪ್ಪ. Just see 1 try, you will go high. ಒಂದು ದಮ್ ಹೊಡಿ, ಹಂಗೆ ಮೇಲಕ್ಕೆ ಹೋಗ್ತ್ಯ. All the experiment. ಎಲ್ಲ ಪ್ರಯೋಗಗಳು ನೋಡುವ. No, it looks like it's fun. ನೋಡುವುದಕ್ಕೆ ಇದು ಮನೋರಂಜನೆಯಾಗಿರುತ್ತೆ. But that is the starting of everything. ನೋಡುವಾಗ ಎಲ್ಲದರ ಪ್ರಾರಂಭ ಅದೇ ಆಗಿರುತ್ತೆ. ಎಕ್ಸ್ಪೆರಿಮೆಂಟ್ அப்படின்னு போறது ನೆಕ್ಸ್ಟ್ ಕ್ಯಾಶುವಲ್ ಯೂಸರ್ ಮಾರಿ. ಪ್ರಯೋಗ ನೋಡುವ ಅಂತ ಹೋಗ್ಬಿಟ್ಟು ಉಪಯೋಗ ಮಾಡ್ತಲೇ ಹೋಗುವುದು. ಯು ಆರ್ ನಾಟ್ ಸೀರಿಯಸ್. ನೀವು ಖಂಡಿತ ನನಗೆ ವೇಣುನೇ ಇಲ್ಲ. ನೀವು ಅದಕ್ಕೆ ಹೌದು ಖಂಡಿತವಾಗಿ ನನಗೆ ಅದು ಬೇಕೇ ಬೇಕು ಅಂತ ಹೇಳುವುದಿಲ್ಲ. ಬಟ್ ಜಾಲಿಯ ಫ್ರೆಂಡ್ಸ್ ಓಡ ಕ್ಯಾಶುವಲ್ ಕುಡಿಗಿರ ಮಾದರಿ. ಆದ್ರೆ ಸ್ನೇಹಿತರ ಜೊತೆ ಜಾಲಿಯಾಗಿ ಮಜಾ ಮಾಡ್ಕೊಂಡು ಕುಡಿಯುವ ಹಾಗೆ ಎಲ್ಲವೂ ಸಹ. ದೆನ್ ರೆಗ್ಯುಲರ್ ಯೂಸರ್ ಆಯ್ತು. ನಂತರ ವಾಡಿಕೆಯಾಗಿ ಉಪಯೋಗ ಮಾಡೋದು. ರೈಟ್, ಎವ್ರಿ ಡೇ, ಪ್ರತಿದಿನ. ರೈಟ್, ಅದು ವೇಣು ಬೇಕೇ ಬೇಕು. ಎಕ್ಸ್ಪೆರಿಮೆಂಟ್ಲ ಸ್ಟಾರ್ಟ್ ಆಗಿ ಕ್ಯಾಶುವಲ್ ಡೆವಲಪ್ ಆಗಿ ರೆಗ್ಯುಲರ್ ಯೂಸರ್, ದೆನ್ ಎಂಡೆಡ್ ಅಪ್ ಇನ್ ಅಡಿಕ್ಷನ್. ನೋಡುವ ಅನ್ನುವ ಪ್ರಯೋಗದಲ್ಲಿ ಪ್ರಾರಂಭವಾಗಿ ಆಗೊಮ್ಮೆ ಈಗೊಮ್ಮೆ ತೆಗೆದುಕೊಳ್ಳುವುದರ ಜೊತೆಗೆ ನಂತರ ವಾಡಿಕೆಯಾಗಿ ಉಪಯೋಗ ಮಾಡುವುದರ ಜೊತೆಗೆ ಹೋಗ್ಬಿಟ್ಟು ಕಟ್ಟ ಕಡೆಯದಾಗಿ ವ್ಯಸನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು. லிசன் டு மீ. எக்ஸ்பெரிமெண்ட். ஒரு ட்ரெயின் ஒரு ட்ராக்ல வேகமா வந்துட்டு இருக்குது, நீங்க நடுவுல நின்னு அது இடிச்சா சாகுறனா இல்லையான்னு பார்க்கலாம் அப்படின்னு ಕಾಮನ್ ಸೆನ್ಸ್ ಓಡ ನಿಕ್ಕ ಮುಡಿಯುಮಾ? ಕೇಳಿಸಿಕೊಳ್ಳ್ರಿ, ಪ್ರಯೋಗ ಮಾಡಿ ನೋಡುವ ಎಂಬುದಾಗಿ ಹೇಳ್ಬಿಟ್ಟು ರೈಲ್ವೆ ಹಳಿಯ ಮೇಲೆ ನಿಂತ್ಕೊಂಡು ಎದುರುಗಡೆಯಿಂದ ಟ್ರೈನ್ ಬರ್ತಾ ಇದೆ, ಅದು ಗುದ್ದುತ್ತೋ ಇಲ್ವೋ ನೋಡೋಣ ಎಂಬುದಾಗಿ ಪ್ರಯೋಗ ಮಾಡಿ ನೋಡಕ್ಕಾಗುತ್ತಾ? போயிட்டு இருக்கீங்க, 30 ಅಡಿ பள்ளம், ನೀವು ಹೋಗ್ತಾ ಇದ್ದೀರಿ 30 ಅಡಿ ಆಳದ ಹಳ್ಳ. ಸರಿ, ಜಂಪ್ பண்ணி தான் பார்க்கலாமே என்னதான் ஆகுதுன்னு ஜம்ப் பண்ணுவீங்களா? ಕಾಮನ್ ಸೆನ್ಸ್ இருந்தா பண்ணுவீங்களா? ಸರಿ, ಆ ಹಳ್ಳಕ್ಕೆ ಜಿಗಿದು ನೋಡುವ ಏನಾಗುತ್ತೆ ಎಂಬುದಾಗಿ ಜಿಗಿತೀರಾ? ಸಾಮಾನ್ಯ ಜ್ಞಾನ ಏನಾದ್ರೂ ಇದ್ರೆ ಅದನ್ನ ಮಾಡ್ತೀರಾ? பயங்கரமான பாய்சனஸ் ஸ்னேக் ஒன்னு, ಭಯಂಕರವಾದ ವಿಷಪೂರಿತ ಹಾವು, ಅದು ಕೊತ್ತುಚಿನ செத்து போனோம், ಅದು ಕಚ್ಚುದ್ರೆ ಸತ್ತೋಗ್ತೇವೆ. சரி, நான் செத்து போறேனா இல்லையா பார்க்கலாம். ಕೊತ್ತು ಪಾಂಬೆ, ಸರಿ ನಾನು ಸಾಯ್ತೀನ ಇಲ್ವಾ? ಆವೆ ಒಂದು ಕುಟುಕು ಅಂತ ಏನಾರು ಕಚ್ಚಿಸ್ಕೊಳ್ಳಕ್ಕೆ ಹೋಗ್ತೇವಾ? ಕಾಮನ್ ಸೆನ್ಸ್ இருக்கிற ಯಾರಾದ್ರೂ பண்ணுவானா? ಸಾಮಾನ್ಯ ಜ್ಞಾನ ಇರುವಂತ ಯಾರಾದ್ರೂ ಇದನ್ನ ಹೀಗೆ ಮಾಡ್ತಾರಾ? ಎನಿ ಕೈಂಡ್ ಆಫ್ ಡ್ರಗ್ ಅಬ್ಯೂಸ್, ಎನಿ ಕೈಂಡ್ ಆಫ್ ಸಬ್ಸ್ಟೆನ್ಸ್ ಯೂಸ್, ಯಾವುದೇ ಮಾದಕ ದ್ರವ್ಯವಾಗಿರಬಹುದು ಅಥವಾ ಯಾವುದೇ ವಸ್ತುಗಳನ್ನ ಉಪಯೋಗಿಸುವುದರಾಗಿರಬಹುದು, ಜಸ್ಟ್ ಲೈಕ್ ದಿಸ್, ಹೀಗೆಯೇ ಇರುತ್ತೆ. ಜಸ್ಟ್ ಲೈಕ್ ದಿಸ್, ಹೀಗೆಯೇ ಇರುತ್ತೆ. ಸೊ ரொம்ப ಅನ್ಬೋರ್ಡ್ ವಾರ್ನ್ பண்றோம், ಡೋಂಟ್ ಗೆಟ್ ಇಂಟು ದಟ್ ಎಕ್ಸ್ಪೆರಿಮೆಂಟ್. ಬಹಳ ಪ್ರೀತಿಯಿಂದ ನಿಮ್ಮನ್ನ ಎಚ್ಚರಿಸುತ್ತಾ ಇದ್ದೇವೆ, ನೋಡುವ ಅನ್ನುವ ಪ್ರಯೋಗಕ್ಕೆ ದಯವಿಟ್ಟು ನೀವು ಹೋಗಬೇಡ್ರಿ. Research says 88% of young people, because of the peer pressure, they do that. ಸಂಶೋಧನೆ ಹೇಳ್ತಾ ಇದೆ, ಸುಮಾರು ಅಂದಾಜು 80% ಯುವ ಜನರು ಇತರರ ಒತ್ತಡದ ನಿಮಿತ್ತವಾಗಿ ವ್ಯಸನಕ್ಕೆ ಒಳಗಾಗ್ತಾ ಇದ್ದಾರೆ. நீங்க உங்க ಫ್ರೆಂಡ್ಸ್ ಮಧ್ಯದಲ್ಲಿ ವ್ಯತ್ಯಾಸமானவர்கள்னு ಕಾಟணும். ನೀವು ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ವ್ಯತ್ಯಾಸರಾದವರು ನೀವು ಎಂಬುದಾಗಿ ತೋರಿಸಬೇಕು. You are there as
God's light and salt. ನೀವು ಅಲ್ಲಿ ದೇವರ ಬೆಳಕಾಗಿಯೂ ಉಪ್ಪಾಗಿಯೂ ನೀವು ಇದ್ದೀರಿ. Amen. ಆಮೆನ್. நீங்க ஒரு மாற்றத்தை அங்க காட்டணும். ನೀವು ಅಲ್ಲಿ ಒಂದು ಬದಲಾವಣೆಯನ್ನ எல்லாம் ತೋರಿಸಬೇಕು. செய்றாங்க என்பதற்காக நீங்கள் செய்வதற்காக அழைக்கப்படவில்லை. ಅವರೇನು ಮಾಡ್ತಾರೆ, ನಾವು ಮಾಡಿ ನೋಡೋಣ ಹಾಗೆ ಮಾಡುವುದಕ್ಕಾಗಿ ನೀವು ಕರೆಯಲ್ಪಟ್ಟವರಲ್ಲ. So many people started an experiment level and ended up in addiction. ಅನೇಕರು ನೋಡುವ ಅನ್ನುವ ಪ್ರಯೋಗದಲ್ಲಿ ಶುರು ಮಾಡಿ ಕಟ್ಟ ಕಡೆಯದಾಗಿ ವ್ಯಸನ ಅದರಲ್ಲಿ ಒಳಗಾಗಿ ಬಿಡ್ತಾರೆ. இதனால என்ன ஆயிருக்கு தெரியுமா? டிசார்டர், அவங்களுடைய பிஹேவியர், பிராக்டிசஸ், the substance abuse-னால டிசார்டர் குள்ள போயிடுறாங்க. ಇದರಿಂದ ಏನಾಗುತ್ತೆ ಗೊತ್ತಾ, ಅವರ ನಡವಳಿಕೆ, ಅವರ ಒಂದು ನಡತೆಯಲ್ಲಿ ಎಲ್ಲವೂ ಸಹ ಏರುಪೇರಾಗಿ ಬಿಡುತ್ತೆ. குக்குரல், சத்தம், உடைக்கிறது, ஸ்கிரீம் பண்றது, ಕೂಗುವುದು, ಕಿರುಚಾಡುವುದು, ಕೈಗೆ ಸಿಕ್ಕಿದ್ನೆಲ್ಲ ಒಡೆದಾಕುವುದು. இந்த வீடியோ கிளிப்ல பாத்தீங்கல்ல, ಆ ವಿಡಿಯೋ all started in experiment level. ಆ ವಿಡಿಯೋ ತುಣುಕನ್ನ ನೀವು ನೋಡಿದ್ರಿ ಅಲ್ವಾ? ಎಲ್ಲವೂ ಪ್ರಾರಂಭವಾದುದು ಎಲ್ಲಿಂದ? ನೋಡುವ ಅನ್ನುವ Then ಪ್ರಯೋಗದಿಂದಲೇ he ಶುರುವಾಗಿದ್ದು. became a casual user. ನಂತರ ಏನಾಯ್ತು, ಹಾಗೊಮ್ಮೆ ಹೀಗೊಮ್ಮೆ ತೆಗೆದುಕೊಳ್ಳುವ ಆ ಹಂತಕ್ಕೆ ಬಂತು. ரெகுலர் யூஸா மாறும்போது அப்பாவுடைய பர்ஸ்ல இருந்தே மணியை திருடி கொண்டு போகிறார். ನಂತರ ದಿನ ದಿನವೂ ಬೇಕು ಅಂತ ಬಂದಾಗ ಅಪ್ಪನ ಪರ್ಸನಲ್ ಇದಂತ ಹಣವನ್ನ ಕದ್ದುಕೊಂಡ. அடிக்ஷன் லெவல் போகும்போது கிரைம் குள்ள போறான். சட்ட. ரோட்ல போகிற பெண்ணுடைய கழுத்துல இருந்து நகை சங்கிலியை பிடுங்கி கொண்டு போற. So ended up in crime. ಚಟ ಮತ್ತು ವ್ಯಸನಕ್ಕೆ ಒಳಗಾದಾಗ ಅಪರಾಧಗಳನ್ನು ಮಾಡುವುದಕ್ಕೆ ತೊಡಗಿಸಿಕೊಳ್ತಾನೆ. ರಸ್ತೆಯಲ್ಲಿ ಹೋಗುವ ಹೆಣ್ಣು ಮಗಳ ಚಿನ್ನದ ಸರ್ವನ ಅಪಹರಿಸ್ತಾನೆ. So I want to just bring it as an awareness and also a warning. ಇದನ್ನ ಒಂದು ಜಾಗೃತಿಯಾಗಿಯೂ ಎಚ್ಚರಿಕೆಯಾಗಿಯೂ ನಿಮಗೆ ತಿಳಿಸುತ್ತಾ ಇದ್ದೇನೆ. Common lies, பொதுவான பொய்கள். ಸಾಮಾನ್ಯವಾದ ಸುಳ್ಳುಗಳು. ஒரு தடவை குடிப்பா, இது ஒண்ணும் உனக்கு ஹர்ட் பண்ண போறது இல்ல. ಒಂದು ಸಾರಿ ಕುಡಿಯಪ್ಪ, ಒಂದ್ ಸಾರಿ ಕುಡಿಯೋದ್ರಿಂದ ನಿನ್ಗೇನು ஒரு ಆಗಲ್ಲ. தடவை ஸ்மோக் பண்ணுப்பா. ಒಂದು ಸಾರಿ ಸೇದಪ್ಪ. இதெல்லாம் it happens in the university, it happens in the college and the schools. ಇದೆಲ್ಲವೂ ಎಲ್ಲಿ ನಡೆಯುತ್ತೆ ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಇವೆಲ್ಲವೂ ನಡೆಯುತ್ತದೆ. இன்னொரு பொய், ಇನ್ನೊಂದು ಸುಳ್ಳು, I just need a little, எனக்கு கொஞ்சம் தான் வேணும் ஒரு ரிலாக்ಸೇಷನ್‌ಕ್ಕಾக. ನನಗೆ ಸ್ವಲ್ಪ ಬೇಕು, ಯಾಕೆ ಅಂದ್ರೆ ಸ್ವಲ್ಪ ಆರಾಮಾಗಿರ್ಬೇಕು. ರಿಲಾಕ್ಸೇಷನ್லாம் இல்ல, ಅಲ್ಲಿ ಆರಾಮ ಏನು ಸಿಕ್ಕಲ್ಲ, அவ்வளவுதான். பொய். ಅಷ್ಟೇನೆ, ಇದು ಸುಳ್ಳು. இன்னொன்னு, I have worked hard so I deserve this. நல்ல வேலை செஞ்சுட்டேன் அதனால கொஞ்சம் குடிக்கணும். ಇನ್ನೊಂದು, ನಾನು ಚೆನ್ನಾಗಿ ಮೈಬಗ್ಸಿ ಕೆಲಸ ಮಾಡಿಬಿಟ್ಟಿದ್ದೀನಿ, ಮೈಬಗ್ಸಿ ದುಡಿದಿದ್ದೀನಿ, ಸ್ವಲ್ಪ ನಾನು ಆರಾಮಾಗಿರ್ಬೇಕು. பொய்க்கும் பொய். ಸುಳ್ಳಿಗೆ ಸುಳ್ಳು. நீங்க நல்ல வேலை செஞ்சீங்கன்னா all that you need is a hot water bath. ನೀವು ಚೆನ್ನಾಗಿ ಮೈಬಗ್ಸಿ ಕೆಲಸ ಮಾಡಿದ್ರೆ ನಿಮಗೆ ಬೇಕಾಗಿರೋದು ಏನ್ ಗೊತ್ತಾ? ಬಿಸಿ ನೀರಿನ ಸ್ನಾನ. உள்ள நீர் இல்ல, ಒಳಗಡೆ ಹಾಕುವ ನೀರು ಎಣ್ಣೆ ಅಲ್ಲ. ஒரு டீயோ ஒரு காஃபியோ. ಒಂದು ಟೀನೋ ಅಥವಾ ಕಾಫಿನೋ. It's not a big deal. இதே என்ன ரொம்ப பெருசா இதெல்லாம் பெருசா பேசிட்டு இருக்கீங்க? It's not a big deal. ஐயோ, என் கிளாஸ்ல 40 பேர் இருந்தா 35 பேர் அப்படிதான் இருக்கிறான். It's not a big deal. ಕೆಲವರು ಹೇಳುದು ಇದೇನ್ ದೊಡ್ಡ ವಿಷಯ ಅಲ್ಲ, ಇದೇನ್ ದೊಡ್ಡ ಮಾತಲ್ಲ, ಎಲ್ಲರೂ ಮಾಡ್ತಾರೆ. ನಮ್ಮ ಕ್ಲಾಸ್ ಅಲ್ಲಿ ತರಗತಿಯಲ್ಲಿ ಒಂದು 40 ಜನ ಇದ್ರೆ 35 ಜನ ಇದನ್ನೇ ಮಾಡ್ತಾವ್ರೆ, ಇದೇನ್ ದೊಡ್ಡ ವಿಷಯನಾ? But the rest 5 have to make a difference. ಆದ್ರೆ ಉಳಿದ 5 ಮಂದಿ ವ್ಯತ್ಯಾಸವನ್ನು ಉಂಟು ಮಾಡಬೇಕು. இன்னொரு group, ಇನ್ನೊಂದು ಗುಂಪಿನವರು, I can't stop. No, I can stop anytime I want. எந்த நேரத்துல நிறுத்தணும்னாலும் நிறுத்திக் கொள்ளலாம் அப்படின்னு நினைச்சிட்டு நிறுத்தாமையே வாழக்கூடும். ಇನ್ನೊಂದು ಗುಂಪಿನವರು ನನ್ಗೆ ಯಾವಾಗ ನಿಲ್ಲಿಸಬೇಕು ಅನ್ಸುತ್ತೋ ಆವಾಗ ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ, ಅದು ನಿಲ್ಸದೇ ಇಲ್ಲ, ಮುಂದುವರಿಸುತ್ತಲೇ ಇರ್ತಾರೆ. I want to warn about social drinking. ನಾನು ಈ ಸಾಮಾಜಿಕ ಪಾನೀಯ, ಈ ಸೋಷಿಯಲ್ ಡ್ರಿಂಕ್ಸ್ ಬಗ್ಗೆ ನಿಮಗೆ ಎಚ್ಚರಿಸ್ತೇನೆ. இப்போ இந்த மாடர்ன் வேர்ல்ட்ல இந்த சோஷியல் ட்ரிங்கிங் வந்து ரொம்ப ஆபீஸ் மூலமா இருக்கிற பார்ட்டி, ஃப்ரெண்ட்ஸ் பார்ட்டி, திடீர்னு ஏதாவது ஒரு பர்த்டே பார்ட்டி, எனி பார்ட்டி எல்லாம் சேர்ந்து பார்ட்டி. ಈ ಸೋಷಿಯಲ್ ಡ್ರಿಂಕ್ಸ್, ಈ ಆಧುನಿಕ ಪಾನೀಯಗಳು ಅಂತ ಹೇಳುವಾಗ ಈ ಆಧುನಿಕ ಲೋಕದಲ್ಲಿ ಪಾರ್ಟಿ ಎಲ್ಲ ಸೇರ್ಕೊಂಡು ಒಂದು ಕೆಲಸದ ಸ್ಥಳ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಪಾರ್ಟಿ ಪಾರ್ಟಿ ಅಂತ ಪಾರ್ಟಿ ಮಾಡೋದು. நீங்க தாகமா இருந்தா நீர் குடிக்கலாம், பீரை குடிக்க கூடாது. ಅಮ್ಮ ಅಪ್ಪ, ನೀವು ದಾಹವಾಗಿದ್ರೆ ನೀರು ಕುಡಿಬೇಕೆ ಹೊರತು ಬಿಯರ್ ಕುಡಿಬಾರ್ದು. சிலருக்கு நீர் குடிக்கிற தாகம் வரதில்லை, பீர் குடிக்கிற தாகம் தான் வருது. ಕೆಲವರಿಗೆ ನೀರು ಕುಡಿಬೇಕು ಅನ್ನುವ ದಾಹ ಬರಲ್ಲ, ಬಿಯರ್ ಕುಡಿಬೇಕು ಅನ್ನುವ ದಾಹ. ಸೋಷಿಯಲ್ ಸ್ಟೇಟಸ್, ಸಾಮಾಜಿಕ ಸ್ಥಾನಮಾನ.
ஒரு காலத்துல இந்த சத்தியத்தை சபைக்குள்ள கிறிஸ்துவுக்குள் ஆண் என்றும் இல்லை பெண் என்றும் இல்லை அப்படின்றத சத்தியத்தெல்லாம் விதைக்கிறதுக்கு ரொம்ப பாடுபட வேண்டியதா இருக்கு. இன்னைக்கு பீர் குடிக்க போறதுக்கு, நைட் கிளப்புக்கு போறதுக்கு, சோஷியல் ಡ್ರಿಂಕಿಂಗ್ ಪಾರ್ಟಿயில எடுக்கிறதுக்கு ಆಣ್ என்றும் இல்லை பெண் என்றும் இல்லை. ಒಂದು ಕಾಲದಲ್ಲಿ ಸಭೆಯಲ್ಲಿ ಗಂಡು ಹೆಣ್ಣು ವ್ಯತ್ಯಾಸ ಎಂಬುದಾಗಿ ಹೇಳುವ ಸತ್ಯವನ್ನು ಹೇಳುವುದಕ್ಕೆ ತುಂಬಾ ಕಷ್ಟಪಡಬೇಕಾಗಿತ್ತು. ಆದ್ರೆ ಈ ದಿನದಲ್ಲಿ ಗಂಡು ಹೆಣ್ಣು ಅನ್ನುವಂತ ವ್ಯತ್ಯಾಸವೇ ಇಲ್ಲ. ಪಾರ್ಟಿ ಪಾರ್ಟಿ ಅನ್ಕೊಂಡು ಪಾರ್ಟಿಲಿ ಎಲ್ಲರೂ ಒಟ್ಟಿಗೆ ಕುಡಿಯೋದು. The best way to prevent addiction is never to begin. இந்த அடிக்ஷனை தவிர்ப்பதற்கு பெஸ்டான வழி என்னன்னா ஒரு நாளும் அதை துவங்காமல் இருப்பதுதான். ಈ ಚಟವನ್ನ ಜಯಿಸುವುದಕ್ಕೆ ಸುಲಭವಾದ ಮಾರ್ಗ ಯಾವುದಂದ್ರೆ ಆ ಚಟವನ್ನ ಪ್ರಾರಂಭಿಸದೇ ಇರುವುದೇ. சில நேரத்துல ஃபர்ஸ்ட் டைம் அப்படின்னு சொல்றாங்க பாருங்க, அந்த ஃபர்ஸ்ட் டைம்ல மாட்டிக்கிட்டு உள்ள போனவங்க வெளியில வராமையே இருக்கக்கூடியவங்க அநேகம். ಕೆಲವರು ಹೇಳ್ತಾರೆ ನೋಡಿ, ಫಸ್ಟ್ ಟೈಮ್ ಮೊದಲ ಬಾರಿ ಎಂಬುದಾಗಿ ಹೇಳ್ತಾರೆ ನೋಡ್ರಿ. ಆ ಮೊದಲ ಬಾರಿಯಲ್ಲಿ ಸಿಕ್ಕಿ ಹಾಕಿಕೊಂಡವರೇ ಇಲ್ಲಿಯ ತನಕ ಅದರಿಂದ ಹೊರಗೆ ಬಂದಿಲ್ಲ. சீக்கிரமாக 1-2 வசனங்களை நான் வாசிக்கும்படி விரும்புகிறேன். 1 பேதுரு 5ஆம் அதிகாரம் 8-9. ಬೇಗ ಒಂದೆರಡು ವಾಕ್ಯಗಳನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. 1 ಪೇತ್ರ 5ನೇ ಅಧ್ಯಾಯ 8 ಮತ್ತು 9ನೇ ವಚನ. தெளிந்த புத்தியுள்ளவர்களாயிருங்கள், விழித்திருங்கள். Be self controlled and alert. ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. Right? இந்த ಅಡಿಮೆತನத்துக்குள்ள போறவங்க தெளிந்த புத்தியா இருக்க முடியாது. ಈ ಒಂದು ಚಟಕ್ಕೆ ಒಳಗಾಗಿರುವವರು ಸ್ವಸ್ಥ ಬುದ್ಧಿಯಿಂದ ಇರಲಿಕ್ಕಾಗಲ್ಲ, விழித்திருக்க முடியாது, ಎಚ್ಚರದಿಂದ ಇರಲಿಕ್ಕಾಗಲ್ಲ. ஏன் இது எழுதப்பட்டிருக்கிறது? ஏனெனில் உங்கள் எதிராளியாகிய பிசாசானவன் கர்ஜிக்கிற சிங்கம் போல எவனை விழுங்கலாமோ என்று வகை தேடி ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. So இப்படிப்பட்ட நேரத்துல விசுவாசத்தில் உறுதியாய் இருந்து அவனுக்கு எதிர்த்து நில்லுங்கள். That's what the Bible says. ಇಂತಹ ಸಮಯದಲ್ಲಿ ಏನಂತೆ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. ಎಫೆಸಿಯರ್ 5ಆம் அதிகாரம், ಎಫೆಸ 5ನೇ ಅಧ್ಯಾಯ 18வது வசனம், 18ನೇ ವಚನ. 5:18 துன்மார்க்கத்திற்கு ஏதுவான மதுபான வெறி கொள்ளாமல். ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ. Be not drunk with wine. குடியினால அந்த மதுபானத்தினால போதைக்குட்படாதிருங்கள். ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ஆனால் ஆவியினால் நிறைந்திருங்கள். ಆದರೆ ಪವಿತ್ರಾತ್ಮ ಭರಿತರಾಗಿರಿ. That's what the Bible says. ಇದನ್ನೇ ಸತ್ಯವೇದವು ಹೇಳುತ್ತೆ. ஒரு பக்கம் எதிர்த்து நில்லுங்கள் என்று சொன்ன அதே பைபிள் இப்பொழுது be filled with the spirit. ஆவியினால் நிறைந்திருங்கள். ಒಂದು ಕಡೆ ನೋಡಿದ್ವಿ ಎದುರಿಸಿರಿ ಎಂಬುದಾಗಿ ಹೇಳಿದ ಸತ್ಯವೇದ, ಇನ್ನೊಂದು ಕಡೆಯಲ್ಲಿ ಹೇಳುತ್ತೆ ಪವಿತ್ರಾತ್ಮ ಭರಿತರಾಗಿರ್ರಿ. நீதிமொழிகள் ಜ್ಞಾನೋಕ್ತಿ 20ஆம் அதிகாரம் 20ನೇ ಅಧ್ಯಾಯ 1ஆம் வசனம், 1ನೇ ವಚನ. Proverbs chapter 20 ಜ್ಞಾನೋಕ್ತಿ 20 verse 1. 1ನೇ ವಚನ. திராட்சை ரசம், here the wine, பரியாசம் செய்யும், மதுபானம் அமளி பண்ணும், அதனால் மயங்குகிற ஒருவனும் ஞானவான் அல்ல. ದ್ರಾಕ್ಷಾರಸವು ಪರಿಹಾಸ್ಯ, ಮದ್ಯವು ಕೂಗಾಟ, ಇವುಗಳಿಂದ ಓಲಾಡುವವನು ஞானிಯಲ್ಲ. இந்த மதுவினால மயங்குகிறவன் ஒரு நாள் ஞானி அல்ல. அப்படின்னா முட்டாள். ಮದ್ಯಪಾನದ ಮತ್ತಿನಿಂದ ತೂರಾಡುವವನು, ಓಲಾಡುವವನು ಜ್ಞಾನಿಯಲ್ಲ, ಅವನು ಮೂರ್ಖ. முட்டாளா இருக்க யாருக்காவது விருப்பமா? ಯಾರಾದ್ರೂ ಮುಟ್ಟಾಳನಾಗಿ ಮೂರ್ಖನಾಗಿ ಇರ್ಲಿಕ್ಕೆ ಆಸೆಯ? சிலர்லாம் கேள்வி, பைபிள்ல எங்க இருக்கிறது ஸ்மோக் பண்ண கூடாதுன்னு? ಕೆಲವರು ಕೇಳ್ತಾರೆ, ಬೈಬಲ್ ಅಲ್ಲಿ ಸಿಗರೇಟ್ ಸೇದಬಾರದು, ಬೀಡಿ ಸೇದಬಾರದು ಅಂತ ಎಲ್ಲಿ ಬರ್ದಿದೆ? நான் சொன்ன ಫಸ್ಟ್ ಸರ್ವಿಸ್ ಇಟ್ಸ್ a brilliant question. ನಾನು ಮೊದಲ ಆರಾಧನೆಯಲ್ಲಿ ಹೇಳಿದೆ, ತುಂಬಾ ಜ್ಞಾನವುಳ್ಳ ಪ್ರಶ್ನೆ ಅದು. ನಾಟ್ ಓನ್ಲಿ brilliant question, it's a $1 billion question. ಬರೀ ಬ್ರಿಲಿಯಂಟ್ ಕ್ವಶನ್ ಅಲ್ಲ, $1 billion ಕ್ವಶನ್ ಅದು. ஆனா எனக்கும் ஒரு கேள்வி இருக்கு. ಆದ್ರೆ ನನಗೂ ಸಹ ಪ್ರಶ್ನೆ ಇದೆ. ಬೈಬಲ್ல எங்க இருக்குது ஸ்மோக் பண்றேன்னு? ಬೈಬಲ್ ಅಲ್ಲಿ ಎಲ್ಲಿ ತಾನೇ ಬರ್ದಿದೆ ಧೂಮಪಾನ ಮಾಡು ಅಂತ? சும்மா ஆர்கியூமெண்ட்டுக்காக பேசிட்டு இருக்கிறது இல்ல. ಸುಮ್ಮನೆ ವಾದ ವಿವಾದ ಮಾಡೋದಕ್ಕೆಲ್ಲ ಮಾತಾಡೋದಲ್ಲ. Don't play with the fire. ಬೆಂಕಿಯೊಂದಿಗೆ ಆಟ ಆಡಬೇಡ್ರಿ. ರೋಮರ್ 13:13 ರೋಮ 13
13. ரோமர் 13ஆம் அதிகாரம் 13ஆம் வசனம். ರೋಮ 13ನೇ ಅಧ್ಯಾಯ 13ನೇ ವಚನ. ஒரு லிஸ்ட் அங்க பவுல் எழுதுகிறார். களியாட்டும் வெறியும் வேசித்தனமும் காமவிகாரமும் வாக்குவாதமும் பொறாமையும் உள்ளவர்களாய் நடவாமல் பகலிலே நடக்கிறவர்கள் போல சீராய் நடக்க கடவோ. ಇಲ್ಲಿ ಪೌಲ ಒಂದು ಪಟ್ಟಿಯನ್ನೇ ಕೊಡ್ತಾನೆ. ದುಂದೌತಣ, ಕುಡಿಕತನಗಳಲ್ಲಿ ಆಗಲಿ, ಕಾಮವಿಲಾಸ, ನಿರ್ಲಕ್ಷ್ಯ ಕೃತ್ಯಗಳಾಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳು, ಹೀಗೆ ಪಟ್ಟಿಯನ್ನ ಕೊಡ್ತಾನೆ. அந்த களியாட்டும் வெறியும் அப்படின்ற இடத்துல இங்கிலீஷ்ல பயன்படுத்தப்பட்டிருக்கிற வார்த்தை drunkenness, ಕುಡಿಯಿನಾಲ. ದುಂದೌತಣ, ಕುಡಿಕತನ ಅಂತ ಹೇಳುವಾಗ ಅದು ಕುಡಿಯುವಂತದ್ದು, ಮದ್ಯಪಾನ ಸೇವನೆಯನ್ನ ಮಾಡುವಂತದ್ದು. So ಏಮಂದು போக வேண்டாம். ಆದುದರಿಂದ ಮೋಸ Word of God ಹೋಗುವುದು is ಬೇಡ. warning us. ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುತ್ತಾ ಇದೆ. So இன்றைக்கு whole world ஓட நாம நின்று கொண்டு well wishers of our community, our generation நாம நின்று கொண்டு ಇವತ್ತು ಪೂರ್ತಿ ಜಗತ್ತಿನ ಮಧ್ಯದಲ್ಲಿ ನಾವು ನಿಂತುಕೊಂಡು ನಮ್ಮ ಸಮುದಾಯದ ಹಿತೈಷಿಗಳಾಗಿದ್ದುಕೊಂಡು let's say no to tobacco, ನಾವು ಹೇಳುವ ತಂಬಾಕಿಗೆ ನೋ, ಬೇಡ ಎಂಬುದಾಗಿ. alcohol, no to alcohol, no to drugs, ಮದ್ಯಪಾನ ಬೇಡ, ಡ್ರಗ್ಸ್ ಮಾದಕ ದ್ರವ್ಯ ಬೇಡ, no to gambling, ಜೂಜಾಟ ಬೇಡ, no to online gaming addiction. ಆನ್ಲೈನ್ ಜೂಜಾಟದ ಚಟ ಬೇಡ. The need of the hour, இந்த நேரத்தினுடைய அவசியம் என்னவென்றால், ಈ ಗಳಿಗೆಯ ಅವಸರ ಏನಂದ್ರೆ, I feel the church has to address this issue. ನಾನು ಭಾವಿಸ್ತೇನೆ ಸಭೆಯು ಈ ಒಂದು ಸಮಸ್ಯೆಯನ್ನ, ವಿಷಯವನ್ನ ತಿಳಿಸಬೇಕು. நமக்கும் இந்த அவேர்னஸ் தேவை. நாம் மற்றவர்களுக்கு இந்த அவேர்னஸை கொண்டு போக வேண்டிய ரெஸ்பான்சிபிலிட்டி நம்முடைய கையில இருக்கிறது. ನಮಗೂ ಈ ಜಾಗೃತಿ ಬೇಕು, ಇತರರಿಗೂ ಈ ವಿಷಯವನ್ನ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವುದು ನಮ್ಮ ಕೈಗಳಲ್ಲಿದೆ. Then the parental role models, ನಂತರ ಪೋಷಕತ್ವದ ಮಾದರಿ, that's a very 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 important. ಇದು ಬಹಳ ಬಹಳ ಮುಖ್ಯವಾಗಿದೆ. அதனால பெற்றோர் மேல அந்த பொறுப்பு இருக்கின்றது. ಹೆತ್ತವರ ಮೇಲೆ ಈ ಜವಾಬ್ದಾರಿ ಇದೆ. So you are a role model to your children. ನಿಮ್ಮ ಮಕ್ಕಳಿಗೆ ನೀವೇ ಮಾದರಿಗಳಾಗಿದ್ದೀರಿ. அதனால கவனமா இருங்க. பிள்ளைங்களுக்கு முன்னாடி குடிக்கிறது, சிகரெட்டை பத்த வைக்கிறது, கேம்பிளிங்ல ஈடுபடுறது, அதெல்லாம் ஒரு சரியான மாடல் ಇಲ್ಲ. ಆದ್ರಿಂದ ಎಚ್ಚರವಾಗಿರಿ. ಮಕ್ಕಳ ಮುಂದೆ ಕುಡಿಯುವುದು, ಮಕ್ಕಳ ಮುಂದೆ ಸಿಗರೇಟ್ ಬಿಡಿ ಸೇದುವುದು, ಮಕ್ಕಳ ಮುಂದೆ ಜೂಜಾಟ ಆಡುವುದು, ಇದೆಲ್ಲ ಸರಿಯೇ ಅಲ್ಲ. Young people, ಯವನಸ್ಥರೇ, listen to me. Why your friends, the major section of the community gets into this kind of addiction? ಯಾಕೆ ನಿಮ್ಮ ಸ್ನೇಹಿತರು, ಅದರಲ್ಲಿ ಸಮುದಾಯದಲ್ಲಿ ಹೆಚ್ಚಿನವರು ಈ ಒಂದು ಚಟಕ್ಕೆ ಒಳಗಾಗ್ತಾರೆ? They want a pleasure. ಅವರಿಗೆ ಮಜಾ ಬೇಕು. They want to feel high. ಅವರಿಗೆ ಒಂಥರ ಮಜಾ ಬೇಕು. ஜாலியா இருக்கணும், ಜಾಲಿಯಾಗಿರ್ಬೇಕು, எல்லாத்தையும் மறந்து இருக்கணும், ಎಲ್ಲವನ್ನ ಮರೆತಿರ್ಬೇಕು, இன்பமா இருக்கணும். ಮಧುರವಾಗಿರ್ಬೇಕು. But you know the truth. ಅರೆ, ನಿಮಗೆ ಸತ್ಯ ಗೊತ್ತುಂಟು. Psalmist says, ಸಂಗೀತಕಾರன் சொல்லுகிறார், ಕೀರ್ತನೆಗಾರನು ಹೇಳ್ತಾನೆ, ಸಂಗೀತம் 16:11, 16:11, ಕೀರ್ತನೆ 16:11, ஜீவ மார்க்கத்தை எனக்கு தெரியப்படுத்துவி, உம்முடைய சமூகத்தில் பரிபூரண ஆனந்தமும் உம்முடைய வலது பாரிசத்தில் நித்திய பேரின்பமும். ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ரைட், அந்த இன்பம், அந்த மாறாத இன்பம், அந்த பேரின்பம் தேவனுடைய பிரசன்னத்திலே இருக்கிறது. ಆ ಸಂತೋಷ, ಪರಿಪೂರ್ಣವಾದ ಸಂತೋಷ, ಅದು ದೇವರ ಸನ್ನಿಧಾನದಲ್ಲಿದೆ. So for all the young people, listen to this statement. God, not drugs, can be trusted to overcome the pain of life. ಎಲ್ಲ ಯವನಸ್ಥರು ಈ ಹೇಳಿಕೆಯನ್ನು ಗಮನಿಸಿಕೊಳ್ಳ್ರಿ. ದೇವರನ್ನು ಹೊರತುಪಡಿಸಿ ಮಾದಕ ದ್ರವ್ಯಗಳು ನಿಮ್ಮ ನೋವನ್ನ ಜಯಿಸುವುದಕ್ಕೆ ಭರವಸೆಯನ್ನು ಕೊಡುವುದಿಲ್ಲ. We need to trust God, not the drugs. ನಾವು ದೇವರ ಮೇಲೆ ಭರವಸೆ ಇಡಬೇಕೇ ಹೊರತು ಮಾದಕ ದ್ರವ್ಯಗಳ ಮೇಲೆ ಭರವಸೆಯನ್ನ ಇಡಬಾರದು. அப்ப உங்க friends, உங்களுக்கு தெரிஞ்சவங்க, when they just want to overcome the pain of life by using the drugs, ನಿಮ್ಮ ಸ್ನೇಹಿತರು, ನಿಮಗೆ ಗೊತ್ತಿರುವವರು, ಅವರ ಜೀವಿತದಲ್ಲಾಗಿರುವ ನೋವನ್ನ ಜಯಿಸಲು ಮಾದಕ ದ್ರವ್ಯಗಳ ಸೇವನೆಯನ್ನ ಮಾಡ್ತಾರೆ. introduce your God, who is the life-giving God, to those people. ಅಂತಹ ಜನರಿಗೆ ಜೀವವನ್ನ ಕೊಡುವಂತಹ ನಿಮ್ಮ ದೇವರನ್ನ ಅವರಿಗೆ ಪರಿಚಯ Tell ಮಾಡಿಕೊಡಿ. about Jesus, who can help them to overcome the pains of their life. ಅವರ ಜೀವಿತದ ನೋವುಗಳನ್ನ ಜಯಿಸಲು ಸಹಾಯ ಮಾಡುವ ಯೇಸುವನ್ನ
ಅವರಿಗೆ ಪರಿಚಯ ಮಾಡಿಕೊಡ್ರಿ, ಅವರಿಗೆ Remember, ತಿಳಿಸಿರಿ. you are the light and you are the salt of this earth. ಜ್ಞಾಪಕದಲ್ಲಿಟ್ಟುಕೊಳ್ಳ್ರಿ, ನೀವು ಈ ಭೂಮಿಗೆ ಜಗತ್ತಿಗೆ ಬೆಳಕಾಗಿಯೂ ಉಪ್ಪಾಗಿಯೂ ನೀವು ಇದ್ದೀರಿ. Okay, நாம் மனம் திரும்ப வேண்டிய காரியங்கள்ல மனம் திரும்புவோம். எங்க விளக்காய் சாட்சியா நிற்க வேண்டுமாக நிற்போம். கர்த்தர் நம்மை கொண்டு இந்த தேசத்திற்கு ஒரு ஆசீர்வாதத்தை கட்டளையிடுவார். ನಾವು ಮಾನಸಾಂತರ ಪಡಬೇಕಾದ ವಿಷಯಗಳಲ್ಲಿ ಮಾನಸಾಂತರವನ್ನು ನಾವು ಪಡುವ, ಎಲ್ಲಿ ನಾವು ಬೆಳಕಾಗಿಯೂ ಉಪ್ಪಾಗಿಯೂ ಸಾಕ್ಷಿಯಾಗಿ ಇರಬೇಕು, ಅಲ್ಲಿ ನಾವು ಇರುವ ದೇವರು ನಮ್ಮ ಮೂಲಕವಾಗಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. நாம் எழுந்து நின்று ನಾವು ಎದ್ದು ನಿಂತು say no to drugs அப்படின்ற அந்த காரியத்தோடு இணைந்து நின்று ஆண்டவரை ஜெபம் பண்ண போகிறோம். ஆண்டவரே, ட்ரக் ஃப்ரீ சொசைட்டி, ட்ரக் ஃப்ரீ நேஷன், ட்ரக் ஃப்ரீ யங்கர் ஜெனரேஷன் ಕರ್ತರಾಳೆ ಕೊಡಕಪಡುವ. ಮಾದಕ ದ್ರವ್ಯ ಬೇಡ ಎಂಬುದಾಗಿ ಹೇಳುವುದರೊಂದಿಗೆ ದೇವರಲ್ಲಿ ಹೇಳುವ, ದೇವರೇ, ಮಾದಕ ದ್ರವ್ಯ ರಹಿತ ಜಗತ್ತು, ಮಾದಕ ದ್ರವ್ಯ ರಹಿತ ಇಲ್ಲದಂತ ಒಂದು ಸಮುದಾಯ ಇರಬೇಕಪ್ಪ. ಭಾರತೋಡು ஒரு நிமிஷம் ஜெபம் பண்ணுவோமா? ಭಾರತದೊಂದಿಗೆ ಪ್ರಾರ್ಥನೆ ಮಾಡುವ. There are hundreds and thousands and millions. ನೂರಾರು ಸಾವಿರಾರು ಜನರು, Oh, they are drowning. ಅವರು ಮುಳುಗುತ್ತಾ ಇದ್ದಾರೆ. Help, we have a problem. ಸಹಾಯ ಮಾಡಿರಿ, ನಮಗೆ ಸಮಸ್ಯೆ ಇದೆ. அவர்களுடைய சத்தம் நமக்கு கேட்கின்றதா? ಅವರ ಶಬ್ದ ನಮಗೆ ಕೇಳಿಸುತ್ತಿದೆಯಾ? Help, we need a help. ಸಹಾಯ ಮಾಡ್ರಿ, ನಾವು ಸಮಸ್ಯೆಯಲ್ಲಿ We have ಇದ್ದೇವೆ, a problem. ನಮಗೆ ಸಮಸ್ಯೆ ಇದೆ. Jesus is the answer. ಯೇಸುವೆ ಉತ್ತರವಾಗಿದ್ದಾನೆ. ಓ, ಕುಮಾರನ್ ಬಿಡುದಲೆಯಾಕಿனால் ಮೆಯ್ಯಾಗவே விடுதலையாவார்கள். ಮಗನು ಬಿಡುಗಡೆ ಮಾಡುವುದಾದ್ರೆ ನಿಜವಾಗಿಯೂ ಬಿಡುಗಡೆಯಾಗುವ. ಸತ್ಯத்தை அறிவீர்கள், சத்தியம் உங்களை விடுதலையாக்கும். ಸತ್ಯವನ್ನ ತಿಳುಕೊಳ್ಳುವಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು. So we know Jesus, we know the truth. ನಮಗೆ ಯೇಸು ಗೊತ್ತುಂಟು ಮತ್ತು ಸತ್ಯ ಗೊತ್ತುಂಟು. It's our spiritual responsibility. ಇದು ನಮ್ಮ ಆತ್ಮಿಕ ಕರ್ತವ್ಯ. And also it's our moral responsibility to say no to drugs. ಮತ್ತು ಇದು ನಮ್ಮ ನೈತಿಕವಾದ ಜವಾಬ್ದಾರಿಯಾಗಿದೆ. ಮಾದಕ ದ್ರವ್ಯ ಬೇಡ, ಇಲ್ಲ ಎಂಬುದಾಗಿ ಹೇಳಬೇಕು. அப்பா, இந்த நேரத்திலே நாங்கள் ஜெபிக்கிறோம் ஐயா. ತಂದೆಯೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ எங்க ಮಾಡುತ್ತೇವೆ. தேசத்துல, ನಮ್ಮ ದೇಶದಲ್ಲಿ, ಮೈಸೂರಿನಲ್ಲಿ, ಕರ್ನಾಟಕದಲ್ಲಿ, ಎಂಟೈರ್ ವರ್ಲ್ಡ್ல, ಪೂರ್ತಿ ಜಗತ್ತಿನಲ್ಲಿ இந்த ட்ரக் அடிக்ஷனுக்குள்ள இருக்கக்கூடிய மக்களை கர்த்தர் விடுவிக்கும்படியாய் ಈ ஜெபிக்கிறோம். ಮಾದಕ ದ್ರವ್ಯದ ವ್ಯಸನಕ್ಕೆ ಒಳಗಾಗಿರುವವರನ್ನ ನೀನು ಬಿಡಿಸಬೇಕೆಂದು ನಾವು ಪ್ರಾರ್ಥನೆ ಮಾಡುತ್ತೇವೆ. இந்த போதை வஸ்துக்களை கடத்துகிறவர்களை அரசாங்கம் கடுமையாக தண்டிக்கும் அந்த சூழ்நிலைகளை கர்த்தர் ಈ ஏற்படுத்துவீர். ಮಾದಕ ದ್ರವ್ಯಗಳ ಸಾಗಾಟನೆಯನ್ನ ಮಾಡುವಂತವರನ್ನ ಕಾನೂನು ಇವರ ಶಿಕ್ಷಿಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. அரசியல்வாதிகள், சினிமா நடிகர்கள், இண்டஸ்ட்ரியலிஸ்ட் அண்ட் செலிபிரிட்டிஸ் பிள்ளைகள், இவர்கள் எல்லாம் இதுல ஈடுபட்டு இருக்கிறாங்க எங்க தேசத்துல. இவர்களை எல்லாத்தையும் ஆண்டவரே அரெஸ்ட் பண்ணத்தக்கதாக இந்த ஆக்டிவிட்டீஸ் எல்லாம் நல்லிஃபை பண்ணப்படும்படியா நாங்க ஜெபிக்கிறோம். ದೇವರೇ, ರಾಜಕೀಯ ಮುಖಂಡರ ಮಕ್ಕಳು, ಖ್ಯಾತನಾಮರ ಮಕ್ಕಳು, ಹೆಸರುವಾಸಿಯನ್ನು ಹೊಂದಿರುವಂತ ಮಕ್ಕಳುಗಳು ಇದರಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇವರುಗಳು ಬಂಧಿಸಲ್ಪಡಲೆಂದು ನಾವು ಪ್ರಾರ್ಥಿಸುತ್ತೇವಪ್ಪ. Father God, have mercy on such people. ತಂದೆಯಾದಂತ ದೇವರಿಂದ ಜನರ ಮೇಲೆ ಕನಿಕರವನ್ನು ತೋರು. Extend your helping hand towards them, Lord. ದೇವರೇ, ಅವರ ಕಡೆಗೆ ನಿನ್ನ ಸಹಾಯ ಹಸ್ತವನ್ನ ಚಾಚು. Let our people be rescued. ದೇವರೇ, ಜನರು ರಕ್ಷಿಸಲ್ಪಡಲಿ. Let our people be protected. ಜನರುಗಳು ಕಾಪಾಡಲ್ಪಡಲಿ. We want to declare our India would become drug free nation. ದೇವರೇ, ನಾವು ಘೋಷಿಸುತ್ತೇವೆ, ನಮ್ಮ ದೇಶ ಭಾರತ ಮಾದಕ ದ್ರವ್ಯಗಳಿಲ್ಲದ ದೇಶವಾಗಲಿ. University campuses, college campuses, school campuses will become drug free campuses. ದೇವರೇ, ಶಾಲಾ ಆವರಣಗಳು, ಕಾಲೇಜುಗಳ ಆವರಣಗಳು, ವಿಶ್ವವಿದ್ಯಾನಿಲಯಗಳ ಆವರಣಗಳು ಮಾದಕ ದ್ರವ್ಯಗಳಿಲ್ಲದ ಆವರಣಗಳಾಗಲಿ. எங்கள் பிள்ளைகளுக்கு ஒரு விசேஷித்த தைரியத்தை தாரும். ದೇವರೇ, ನಮ್ಮ ಜನರಿಗೆ ವಿಶೇಷವಾದ ಧೈರ್ಯವನ್ನು தெளிந்த ಅನುಗ್ರಹಿಸು. புத்தியை தாரும். ದೇವರೇ, ಸ್ವಸ್ಥ ಬುದ್ಧಿಯನ್ನು ಕೊಡು. அவர்களுக்கென்று அந்த வசனத்தின்படி, தேவனுடைய வார்த்தையின்படி நிற்கிற தைரியத்தை, வைராக்கியத்தை தாரும். ದೇವರ ವಾಕ್ಯದ ಪ್ರಕಾರ ನಿಲ್ಲುವಂತಹ ಧೈರ್ಯವನ್ನು ಅವರಿಗೆ ಅನುಗ್ರಹಿಸು. Oh, thank you, Lord. ಓ, ವಂದನೆ ಸ್ವಾಮಿ. இந்த தேசம் உம்மால் தொடப்பட்டு ஆசீர்வதிக்கப்படும். ದೇವರೇ, ಈ ದೇಶ ನಿನ್ನಿಂದ ಸ್ಪರ್ಶಿಸಲ್ಪಟ್ಟು ಆಶೀರ್ವದಿಸಲ್ಪಡಲಿ. கருத்தாக இதற்காக ஜெபிப்பதற்கும் இதை குறித்த பாரத்தோடு நாங்கள் வாழ்வதற்கும் எங்களுக்கு உதவி. ಇದಕ್ಕಾಗಿ ಅರ್ಥಗರ್ಭಿತವಾಗಿ ಪ್ರಾರ್ಥಿಸಲು ಮತ್ತು ಇದಕ್ಕಾಗಿ ಭಾರದಿಂದ ನಾವು ಜೀವಿಸುವಂತ ಕೃಪೆಯನ್ನು ನಮಗೆ ಅನುಗ್ರಹಿಸು. ಯೇಸು ಕ್ರಿಸ್ತುವಿನ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ.